ಸೊ ನೋಡ್ರಿ ಇವತ್ತಿನ ಕ್ಲಾಸ್ ಏನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಮೇಲೆ. ಬೋರ್ಡ್ ಮಾಸ್ ಅಂತಂದ್ ಹೇಳಿ ನಿಮ್ಗೆ ಎಲ್ರಿಗೂ ಗೊತ್ತೈತಿ. ಬೋರ್ಡ್ ಮಾಸ್ ಅಂತಂದ್ ಹೇಳಿ ಒಂದೇನೋ ಫಾರ್ಮುಲಾ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ 2+4 - 3 ಅಂತಂದ್ ಹೇಳಿದ್ರೆ ಇದ್ರದ್ದು ಆನ್ಸರ್ ಏನ್ ಬರುತ್ತೆ ಸರ್? ನಾವು ಹೇಳ್ತೀವಿ ಈಗ್ರಿ ಸರ್ 2+4 6 ರೀ, 6ರಾಗ 3 ಕಳೆದ್ರೆ ಎಷ್ಟ್ ಅಂತಂದ್ ಹೇಳಿದ್ರೆ 3 ಅಂತಂದ್ ಹೇಳ್ತೀವಿ. ಕರೆಕ್ಟಾ? ಹಿಂಗ ಅಲ್ಲ ಸರ್, ಇವೆರಡು ಕೂಡ್ಸ್ಬೇಕ್ರಿ. 2+4 6 ರೀ, ಅದಾದ ನಂತರ ಮೈನಸ್ ಮಾಡ್ಕೊಂಡ್ರ 3 ಬಂತ್ರಿ ಅಂತ ಹೇಳಿ. ಸೇಮ್ ಅದೇ ತರ ನೋಡ್ರಿ 2 - 4 + 3 ಅಂತ ಮಾಡ್ರಿ. ಇವಾಗ ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್? ಎಷ್ಟು ಬರುತ್ತೆ ಇವಾಗ? ಸೊ ಇಲ್ಲಿ ಏನಂತಂದ ಹೇಳಿದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ ನಾವ್ ಹೇಳ್ತೀವಿ ಸರ್ 2 - 4 ಮಾಡಿದ್ವಿ ಅಂತಂದ ಹೇಳಿದ್ರೆ 2 ಉಳಿತ್ರಿ, ಇಲ್ಲಿ 2 ಉಳಿತ್ರಿ. ಅದಾದ ನಂತರ 2+3 ಏನಂತಂದ ಹೇಳಿದ್ರೆ 5 ಅಂತಂದ ಹೇಳ್ತೀವಿ. ಸೊ ಕರೆಕ್ಟಾ? ಬಟ್ ಅದ್ರ ಬೋರ್ಡ್ ಮಾಸ್ ಪ್ರಕಾರ ಹೋದ್ವಿ ಅಂತಂದ ಹೇಳಿದ್ರೆ ಸೊ ಇದರಿಂದ ಪ್ಲಸ್ ಇರುತ್ತೆ. ಈ 2 ಈ 3 ಪ್ಲಸ್ ಕೂಡ್ಸ್ಬೇಕಾಗತ್ತ, 5 ಆಗತ್ತ. ಆಮೇಲೆ -4 ಮಾಡ್ರ ಆನ್ಸರ್ 1 ಅಂತಂದ ಹೇಳಿ ಬರುತ್ತೆ. ಆಕ್ಚುಲಿ ಇದು ಕರೆಕ್ಟ್ ಆಗಿರೋದು. ಸೊ ಆ ರೀಸನ್ ಗೋಸ್ಕರ ನಾವು ಪ್ಲಸ್ ಮೈನಸ್ ಮಾಡ್ಬೇಕಂತಂದ ಹೇಳಿದ್ರ ಈ ಬೋರ್ಡ್ ಮಾಸ್ ರೂಲ್ ಅನ್ನ ಫಾಲೋ ಮಾಡ್ತೀವಿ. ಯಾಕಂತಂದ್ ಹೇಳಿ ಗೊತ್ತಾಯ್ತು ಇವಾಗ. ಸರ್ ನಾವು ನೋಡಿದ ತಕ್ಷಣ ಮಾಡಿದ್ವಿ ಅಂತಂದ ಹೇಳಿ ಎಲ್ಲಾರು ಆನ್ಸರ್ ಹೇಳಿದ್ರಿ 5 ಅಂತಂದ ಹೇಳಿ. 5 ಬರಂಗಿಲ್ಲ ಅಲ್ಲಿ. ಸೊ ಬೇರೆ ಬರುತ್ತೆ. ನಾನ್ ನಿಮ್ಗೆ ಒಂದೊಂದಾಗಿ ಹೇಳ್ಕೊಂತ ಹೋಗ್ತೀನಿ ಅದಕ್ಕೆ ಬೇರೆ ಬರುತ್ತ ಅಂತಂದ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಪ್ಪ, ಇವಾಗ ಏನಂತಂದ ಹೇಳಿದ್ರೆ ಒಂದು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬ್ರಕೆಟ್ಸ್ ಗಳನ್ನ ಕೊಡ್ತಾರ. ಒಂದೊಂದು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ 2+3+5 ಅಂತಂದಿರುತ್ತೆ. ಈ ತರ ಬ್ರಕೆಟ್ ಹಾಕಿರ್ತಾನ. ಆಮೇಲೆ ಇಂಟು 2 ಅಂತಂದಿರುತ್ತೆ. ಈ ತರ ಬ್ರಕೆಟ್ ನೆಲ್ಲ ನಿಮ್ಗೆ ಗೊತ್ತೈತಿ. ಇದೊಂಥರ ಬ್ರಕೆಟ್ ನ ಯೂಸ್ ಮಾಡ್ತಾರ. ಇದು ಕ್ಲಿಯರ್? ಆಮೇಲೆ ಇನ್ನೊಂದ್ ತರ ಬ್ರಕೆಟ್ ನ ಯೂಸ್ ಮಾಡ್ತಾರ. ಈ ತರ 2+3+5 ಅದಾದ ನಂತರ ಇಂಟು 2 ಅಂತಂದ ಹೇಳಿ ಇದು ಎರಡನೇ ತರ ಬ್ರಕೆಟ್. ಇದು ಸ್ಕ್ವೇರ್ ಬ್ರಕೆಟ್ ಅನ್ಕೊಡ್ರಿ. ಇದು ಫ್ಲವರ್ ಬ್ರಕೆಟ್. ಫ್ಲವರ್ ತರ ಐತಲ್ಲ, ಫ್ಲವರ್ ಬ್ರಕೆಟ್ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಈ ತರ 2+3+5 ನಾರ್ಮಲ್ ಬ್ರಕೆಟ್. ಇದು ಕರೆಕ್ಟ್? ಕ್ಲಿಯರ್ ಆಗಿ? ಸೊ ಈ ರೀತಿಯಾಗಿ 3 ಬ್ರಕೆಟ್ಸ್ ಗಳನ್ನ ಯೂಸ್ ಮಾಡ್ತಾರ. ಅವಾಗ ನಾವ್ ಹೆಂಗ್ ಮಾಡ್ಬೇಕ್ರಿ ಅನ್ನೋದು ಕೂಡ ಏನಂತಂದ್ ಹೇಳಿದ್ರೆ ಪ್ರಾಬ್ಲಮ್ ಒಳಗಡೆ ಬರ್ತೈತೆ. ಆಮೇಲೆ ನೆಕ್ಸ್ಟ್ ಸರ್ ಡಿವೈಡೆಡ್ ಬೈ ಫಸ್ಟ್ ಮಾಡ್ಬೇಕ್ರು, ಇಂಟು ಫಸ್ಟ್ ಮಾಡ್ಬೇಕು, ಅಥವಾ ಪ್ಲಸ್ ಮಾಡ್ಬೇಕ್ರು, ಮೈನಸ್ ಮಾಡ್ಬೇಕು, ಯಾವ್ದನ್ನ ಮಾಡ್ಬೇಕು? ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡ್ಕೊಬೇಕು. ಅಥವಾ ಸರ್ ಇವಾಗ 2 ಸ್ಕ್ವೇರ್ ಅಂತಂದಿರುತ್ತೆ, ಇದನ್ನ ಮೊದಲು ಮಾಡ್ಬೇಕು. ಅಥವಾ 3³ ಅಂತಂದ್ ಬರುತ್ತೆ, ಇದನ್ನ ಮಾಡ್ಕೊಬೇಕು. ಅಥವಾ √4 ಅಂತಂದ್ ಬರುತ್ತೆ, ಇದನ್ನ ಮಾಡ್ಬೇಕಾ? ಈ ತರ ಏನ್ ಹಲವಾರು ಇರ್ತಾವಲ್ಲ. ಇನ್ನೊಂದು ಕ್ವಶನ್ ಬರುತ್ತೆ 2/3 ಅಂತಂದ್ ಹೇಳಿ ಬರುತ್ತೆ. ಸೊ ಈ ರೀತಿ ಕೊಟ್ಟಿರ್ತಾನ. ಇದನ್ನ ಹೆಂಗ್ ಮಾಡೋದ್ರಿ ಅಂತಂದ್ ಹೇಳಿ ನಿಮ್ಗೆ ಹಲವಾರು ಕ್ವಶನ್ಸ್ ಗಳಿರ್ತಾವ. ಅವುಗಳನ್ನೆಲ್ಲಾನು ಈ ಕ್ಲಾಸ್ ಒಳಗಡೆ ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಯಾರಿಗೆ ಯಾವಾಗ ಅರ್ಥ ಆಗಂಗಿಲ್ಲ ಸೊ ಅವಾಗ ನೀವು ಕ್ಲಿಯರ್ ಆಗಿ ನನಗ ಮೆಸೇಜ್ ಆಗ್ಬೇಕು, ನಾನು ನಿಮ್ಗೆ ಇನ್ನು ಕ್ಲಿಯರ್ ಮಾಡಿಸ್ತಾ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಇವಾಗ ನೋಡೋಣ ಬೋರ್ಡ್ ಮಾಸ್ ಅಂತಂದ್ ಹೇಳಿದ್ರೆ ಏನು. ಇದನ್ನ ಎಲ್ರು ನೆನ್ಪಿಟ್ಕೋಬೇಕು. ಬೋರ್ಡ್ ಮಾಸ್ ಅಂದ್ರೆ ಏನು? ಬಿ ಅಂತಂದ್ ಹೇಳಿದ್ರೆ ಅಂದ್ರೆ ಬ್ರಕೆಟ್ಸ್ ಅಂತಂದ್ ಹೇಳಿ. ಬಕೆಟ್ ಅನ್ಕೊಡ್ರಿ, ಬ್ರಕೆಟ್ಸ್ ನಿಮ್ಗೆ ಹೆಂಗ್ ನೆನ್ಪಿಟ್ಕೋತೀರಿ ನೆನ್ಪಿಡು. ಬ್ರಕೆಟ್ಸ್ ಅಥವಾ ಬಕೆಟ್ ಏನಾದ್ರೂ ನಿಮಗ್ ಬಿಟ್ಟಿದ್ರಿ. ಸೊ ಹಿಂಗಂತಂದ್ ಹೇಳಿದ್ರೆ ಇದ್ರೊಳಗಡೆ ಬ್ರಕೆಟ್ಸ್ ಒಳಗಡೆ ಏನ್ ಬರುತ್ತ, ಈ ತರನು ಬರುತ್ತ. ಬೋರ್ಡ್ ಮಾಸ್ ಟಾಪಿಕ್ ಮೇಲೆ 2 ಅಥವಾ 3 ಕ್ವಶನ್ಸ್ ಗಳಿರ್ತಾವ. ಅಂದ್ರ ನಿಮ್ಗ 4ರಿಂದ 6 ಮಾರ್ಕ್ಸ್ ಕಿಶದಾಗ ಇಟ್ಕೋಬಹುದು. ನೀವು ಇದನ್ನ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರ, ಕ್ಲಿಯರ್ ಆಗಿ ಕಲ್ತ್ಕೊಂಡ್ರ ಬಾಳ್ ಅಂದ್ರೆ ಬಾಳ್ ಈಸಿಯೆಸ್ಟ್ ಟಾಪಿಕ್ ಇದು. ಬಿ ಅಂತಂದ್ ಹೇಳಿದ್ರೆ ಬ್ರಕೆಟ್ಸ್ ಅಂತಂದ್ ಹೇಳಿದ್ವಿ. ಸರ್ ಬ್ರಕೆಟ್ಸ್ ಒಳಗಡೆ ಮತ್ತೆ ಯಾವ್ದ್ರಿ? ಈ ತರ ಬರ್ತೈತ್ರಿ, ಹಿಂಗ್ ಬರ್ತೈತ್ರಿ, ಆಮೇಲೆ ಈ ತರ ಬ್ರಕೆಟ್ಸ್ ಗಳು ಬರ್ತಾವ್ರಿ. ಅದ್ರೊಳಗೆ ಯಾವ್ದು ಫಸ್ಟ್ ಮಾಡ್ಬೇಕ್ರಿ? ಯಾವಾಗ ನೆನ್ಪಿಟ್ಕೊಳ್ರಿ ಸರ್, ಈ ತರ ಬ್ರಕೆಟ್ಸ್ ನ ಫಸ್ಟ್ ಮಾಡ್ಬೇಕ್ರಿ, ಸಾಲ್ವ್ ಮಾಡ್ಬೇಕು ಅದ್ರೊಳಗಡೆ ಇರೋದು. ಆಮೇಲೆ ನೆಕ್ಸ್ಟ್ ಈ ರೀತಿಯಾಗಿರೋ ಸಾಲ್ವ್ ಮಾಡ್ಬೇಕು. ಆಮೇಲೆ ಈ ತರ. ಸೊ ಜಸ್ಟ್ ನೋಡ್ರಷ್ಟ, ಆಮೇಲೆ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್ ಆಫ್ ಅಂದ್ರೆ ಏನು? ಓ ಅಂತಂದ್ ಹೇಳಿದ್ರೆ ಆಫ್ ಅಂತಂದ್ ಬರುತ್ತಲ್ಲ ಸರ್, ಅದನ್ನ ಸಾಲ್ವ್ ಮಾಡ್ಬೇಕ್ರಿ. ಆಮೇಲೆ ಸ್ಕ್ವೇರ್ ಬರತ್ರಿ, ಅದನ್ರಿ. ಆಮೇಲೆ ಕ್ಯೂಬ್ ಬರುತ್ತೆ, ಅದನ್ರಿ. ಆಮೇಲೆ ಸ್ಕ್ವೇರ್ ರೂಟ್ ಬರತ್ರಿ. ಆಮೇಲೆ ನೆಕ್ಸ್ಟ್ ಕ್ಯೂಬ್ ರೂಟ್ ಅಂತಂದ್ ಹೇಳಿ ಬರ್ತಾವಲ್ಲ, ಅಂತವುಗಳನ್ನ ಸಾಲ್ವ್ ಮಾಡ್ಕೋಬೇಕು. ಇವನ್ನೆಲ್ಲಾ ಸಾಲ್ವ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು? ಡಿವಿಷನ್ ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ಬೇಕು. ಇವನ್ನೆಲ್ಲಾ ಮುಗಿಸ್ಕೊಂಡ್ಮೇಲೆ ಡಿವೈಡೆಡ್ ಬೈ ಮಾಡ್ಬೇಕು. ಆಮೇಲೆ ಏನು? ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಡಿವೈಡೆಡ್ ಬೈ ಆದ ನಂತರ ಮಲ್ಟಿಪ್ಲಿಕೇಶನ್. ಆಮೇಲೆ ಎ ಅಂತಂದ್ ಹೇಳಿದ್ರೆ ಏನು? ಎಡಿಷನ್, ಪ್ಲಸ್ ಮಾಡ್ಬೇಕು. ಲಾಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಫಾರ್ಮುಲಾ. ಕ್ಲಿಯರ್ ಎಲ್ರಿಗೂ? ಸೊ ಇದನ್ನೆಲ್ಲಾರು ಏನಂತಂದ ಹೇಳಿದ್ರೆ ಸೈಡ್ ಬರ್ಕೊಳ್ಳೋರಿದ್ರೆ ಇವಾಗ ಬರ್ಕೊಡ್ರಿ, ಇಲ್ಲ ಅಂತಂದ ಹೇಳಿದ್ರೆ ಡೋಂಟ್ ವರಿ, ನಾನು ನಿಮ್ಗೆ ಇನ್ನೂ ಹೇಳ್ಕೊಡ್ತೇನೆ. ಓಕೆ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಇವಾಗ ಒಂದೊಂದಾಗಿ ಸಾಲ್ವ್ ಮಾಡ್ಕೊಂತ ಹೋಗೋಣ. ಇನ್ನು ಈಸಿಯಾಗಿ ನಿಮಗ್ ಮಾಡ್ಕೊಡ್ತೀನಿ. ಯಾಕಂತಂದ ಹೇಳಿದ್ರೆ ಒಂದ್ ಸ್ವಲ್ಪ ಹುಡುಗರ ನಮ್ ತರ ಇರ್ತಾವು. ಸೊ ನಾವು ಅದನ್ನ ನೋಡ್ಕೊಂಡು, ಈಗ ಫಾರ್ ಎಕ್ಸಾಂಪಲ್
2 × 3 + 4 - 2 ಈ ತರ ಒಂದು ಕ್ವಶನ್ ಐತೆ. ಸಿಂಪಲ್ ಕ್ವಶನ್. ಇವಾಗ ನಾವೇನ್ ಮಾಡೋಣ, ಬೋರ್ಡ್ ಮಾಸ್ ರೂಲ್ ಅನ್ನ ಬರ್ಕೊಳ್ಳೋಣ. ಬೋರ್ಡ್ ಮಾಸ್ ಸರ್ ಬ್ರಾಕೆಟ್ಸ್ ಗಳು ಯಾವ ಇದಾವೇನ್ರಿ? ಯಾವ್ದು ಇಲ್ಲ. ಆಫ್, ಸ್ಕ್ವೇರ್ ಈ ತರ ಏನೈತಲ್ಲ ಯಾವ್ದು ಇಲ್ಲ. ಇವೆರಡನ್ನೂ ಸಾಲ್ವ್ ಮಾಡಂಗಿಲ್ಲ. ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ಬೇಕು. ಡಿವೈಡೆಡ್ ಬೈ ಏನಾದ್ರು ಐತೇನ್ ಇಲ್ಲಿ? ಎಲ್ರು ರೆಸ್ಪಾನ್ಸ್ ಮಾಡ್ಬೇಕು. ಇಲ್ಲ ಅಂತಂದ ಹೇಳಿದ್ರೆ ಹಿಂಗ್ ತಂಬಾಕ್ರಿ, ಐತೆ ಅಂತಂದ ಹೇಳಿದ್ರೆ ಈ ತರ ತಂಬಾಕ್ರಿ. ಯಾರು ಶಾನೆ ಆಗಕ್ ಹೋಗ್ಬೇಡ್ರಿ, ಯಾರು ಶಾನೆ ಆಗಕ್ ಹೋಗ್ಬೇಡ್ರಿ. ಆನ್ಸರ್ ನಂಗ್ ಬೇಡ, ನಾ ಮೊದ್ಲ ಪಂಟ್ರದನ್ ಬಾಳ ಪಂಟ್ರದನ್ ಐತ್ರೊಳಗೆ. ನಿಮ್ ಆನ್ಸರ್ ಬೇಡ ನಂಗೆ, ಕರೆಕ್ಟ್ ಆಗಿ ಕೇಳಿಸ್ಬೇಕು. ಡಿವೈಡೆಡ್ ಬೈ ಐತಾ? ಇಲ್ಲ, ಈ ಡಿವೈಡೆಡ್ ಬೈ ಮಾಡಂಗಿಲ್ಲ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಐತ್ರಿ, ಮಲ್ಟಿಪ್ಲಿಕೇಶನ್ ಐತಲ್ಲ, ಎಸ್ ಮಲ್ಟಿಪ್ಲಿಕೇಶನ್ ಐತ್ರಿ. ಅಂದ್ರ ಈ ಎರಡು ಮಲ್ಟಿಪ್ಲಿಕೇಶನ್ ಹಿಂದ ಮುಂದೆ ಏನದಾವಲ್ಲ, ಇದನ್ನ ಏನಪ್ಪಾ ಅಂತಂದ್ರೆ ಇವೆರಡನ್ನು ಸಾಲ್ವ್ ಮಾಡ್ಕೋಬೇಕು. ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 2 × 3 = 6 ಬಂತ್ರಿ. ಉಳಿದ್ನೆಲ್ಲ ಹಂಗ ಬರ್ಕೋಬೇಕು. ಇದಾದ ನಂತರ ನೆಕ್ಸ್ಟ್ ಏನೈತ್ರಿ, ಸೊ ಎಡಿಷನ್ ಏನ್ ಉಳಿತಿಲ್ಲಿ? 6 + 4 - 2 ಅಂತಂದ್ ಉಳಿತು. ಸರಿ, ಇನ್ ನೆಕ್ಸ್ಟ್ ಏನೈತ್ರಿ? ಎಡಿಷನ್ ಐತ್ರಿ, ಮೈನಸ್ ಐತ್ರಿ. ಫಸ್ಟ್ ಏನ್ ಮಾಡ್ಬೇಕು? ಕೂಡ್ಸೋದ್ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ, ಕೂಡ್ಸೋದ್ ಇಲ್ಲಿ ಐತಿ. 4 ರಿಂದ ಕೂಡ್ಸೋದ್ ಐತೆ, 2 ರಿಂದ ಮೈನಸ್ ಐತೆ, 6 ರಿಂದ ಕೂಡ್ಸೋದ್ ಐತೆ. ಎರಡೂ ಕಡೆ ಏನಂತಂದ ಹೇಳಿದ್ರೆ ಸಂಖ್ಯೆ ಹಿಂದ್ಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಪ್ಲಸ್ ಪ್ಲಸ್ ಇರ್ಬೇಕು. ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಇಲ್ಲಿ. ಅಂದ್ರೆ ಇವೆರಡನ್ನು ಕೂಡಿಸ್ಬೇಕು. ಕೂಡಿಸಿದ್ರೆ ಎಷ್ಟಾಯ್ತು? 10 ಆಯ್ತು. ಅದಾದ ನಂತರ ನೆಕ್ಸ್ಟ್ ಏನೈತಿ? ಉಳಿದಿದ್ದು -2. 10 - 2 ಅಂತಂದ ಹೇಳಿದ್ರೆ 8 ಅಂತಂದ್ ಹೇಳ್ತೀವಿ. ಸಿಂಪಲ್. ಇವಾಗ ನಾನ್ ನಿಮ್ಗೆ ಸಿಂಪಲ್ ಆಗಿ ಕೆಲವೊಂದು ಥಿಂಗ್ಸ್ ಗಳನ್ನ ಹೇಳ್ತೀನಿ. ಇವಾಗ ನೋಡ್ರಿ, ನೀವು ಆನ್ಸರ್ ಗಳನ್ನ ಮಾಡ್ಕೊಂತ ಹೋಗ್ರಿ. ಈಸಿ ಆಗಿರೋದು 2 × 4 + 3 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? ಬೇಗ ಬೇಗ ನೀವು ಹಾಕ್ಬಿಡ್ಬೇಕು, ಆನ್ಸರ್ ಹಾಕ್ಬಿಡ್ಬೇಕು. ಫಸ್ಟ್ ಯಾವ ಸಾಲ್ವ್ ಮಾಡ್ಕೋಬೇಕು ಬಿಡ್ಬೇಕು ನೋಡ್ರಿ. 2 × 4 + 3 ಅಂದ್ರೆ ಎಷ್ಟಾಗತ್ತೆ? ಪಕ್ಕ 11 ಆಗತ್ತೆ ಎಲ್ರದು. ಸೊ ಸರ್ ಮೊದಲ್ರಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ ಬೋರ್ಡ್ ಮಾಸ್ ರೂಲ್ ಪ್ರಕಾರ. 2 × 4 = 8 + 3 = 11. ವೆರಿ ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 9 / 3 - 2 ಎಷ್ಟಾಗತ್ತೆ? ಫಸ್ಟ್ ಯಾವ್ದನ್ನ ಮಾಡ್ಬೇಕು, ಏನನ್ನ ಮಾಡ್ಬೇಕು ನೋಡ್ರಿ. 9 / 3 - 2 ಅಂತಂದ್ ಹೇಳಿದ್ರೆ ಯಾವ ಮತ್ 5 ಅಂದ್ ಅದ ಹೆಂಗೋ. ಸೊ ಫಸ್ಟ್ ಸರ್ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಡಿವೈಡೆಡ್ ಬೈ ಮಾಡ್ಬೇಕ್ರಿ. 9 / 3 ಮಾಡ್ರ 3 ಒಂದ್ಲೆ 3 3 ಎಷ್ಟ್ ಬಂತ್ರಿ? 3 ಬಂತ್ರಿ. -2 ಮಾಡಿದ್ರೆ ಎಷ್ಟ್ರಿ? 3 ರಾಗ 2 ಕಳೆದ್ರ 1 ಅಂತ ಬಂತ್ರಿ. ಕ್ಲಿಯರ್. ಸದಾದ ನಂತರ 4 + 2 × 3 - 1. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ +2. ಇದನ್ನ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? 4 + 2 × 3 - 1 + 2 ಮಾಡಿದ್ರೆ ಎಷ್ಟು ಬರ್ತೈತಿ? ಪಕ್ಕ 11. ಓಕೆ. ಫಸ್ಟ್ ಸರ್ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ಸ್ ಇಲ್ಲ, ಆಫ್ ಇಲ್ಲ, ಡಿವಿಷನ್ ಐತಿ ಇಲ್ಲ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕ್ರಿ. ಇದನ್ ಮಾಡ್ರಿ ಎಷ್ಟ್ ಬಂತ್ರಿ? 2 × 3 = 6 ಬಂತ್ರಿ. 4 + 6 - 1 + 2. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ? ಪ್ಲಸ್ ಮಾಡ್ಬೇಕ್ರಿ. ಯಾವ್ಯಾವ್ದು ಹಿಂದ್ರಿ ನೋಡ್ರಿ, 4 ರಿಂದ ಪ್ಲಸ್ ಐತಿ, 6 ರಿಂದ ಪ್ಲಸ್ ಐತಿ, 2 ರಿಂದ ಪ್ಲಸ್ ಐತಿ. ಕೂಡ್ಸ್ರಿ. 6 × 4 = 10 12. ಆಮೇಲೆ ಉಳಿದಿದ್ದೇನ -1. 12 ರಾಗ -1 ಕಳೆದ್ರೆ ಎಷ್ಟ? 11. ಸೊ ಎಲ್ರಿಗೂ ಕ್ಲಿಯರ್ ನಾವ್ ಹೆಂಗ್ ಮಾಡಕತ್ತೇವ್ ಅಂತಂದೇಳಿ? ಯಾರಿಗಾದ್ರು ಪ್ರಾಬ್ಲಮ್ ಐತಾ? ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಬೇಕಂದ್ರೆ. ಏನು ಪ್ರಾಬ್ಲಮ್ ಇಲ್ಲ? ಓಕೆ, ಗುಡ್. ಸೊ ಇವಾಗ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ್ರಿ. ಎಸ್, ಫಸ್ಟ್ ಕ್ವಶನ್ ನೋಡಿ. ಸೊ ಫಸ್ಟ್ ಕ್ವಶನ್ ನೀವು ಸ್ಟಾರ್ಟ್ ಮಾಡ್ಬೇಕು. ಮೊದಲು ನೀವು ಮಾಡ್ಬೇಕು, ಆಮೇಲೆ ನಾ ಸಾಲ್ವ್ ಮಾಡ್ಬೇಕು. ನೀವು ಎಷ್ಟಾಗತ್ತಲ್ಲ ಅಷ್ಟು ಸ್ಟೆಪ್ ಬೈ ಮಾಡ್ಬೇಕು. ನಾನ್ ನಿಮಗ್ ಬೋರ್ಡ್ ಮಾಸ್ ರೂಲ್ ಇಲ್ಲಿ ಬರ್ದಿರ್ತೇನೆ. ಈ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೀವು ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಬೋರ್ಡ್ ಮಾಸ್ ರೂಲ್. ಸೊ ಮೊದಲು ಬ್ರಾಕೆಟ್ಸ್ ಗಳನ್ನ ಮಾಡ್ಕೋಬೇಕು. ಇದ್ರಲ್ಲಿ ಬ್ರಾಕೆಟ್ಸ್ ಗಳು ಇಲ್ಲ, ಆಫ್ ಅದು ಇಲ್ಲ. ನೆಕ್ಸ್ಟ್ ನೋಡ್ರಿ, ಡಿವಿಷನ್ ಐತ್ ಮಾಡ್ಕೋಬೇಕು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಆಮೇಲೆ ಎಡಿಷನ್ ಮಾಡ್ರಿ, ಆಮೇಲೆ ಲಾಸ್ಟ್ ಕಳೀರಿ. ಎಷ್ಟ್ ಬರುತ್ತೆ ನೋಡ್ರಿ ಆನ್ಸರ್. ನಾನು ಹೆಂಗ್ ಮಾಡ್ತೀನಿ ಟ್ರೈ ಮಾಡ್ರಿ. ಫಸ್ಟ್ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ ಮಾಡ್ಬೇಕು. ಇದ್ರೊಳಗೆ ಏನೈತ್ರಿ ಸರ್? ಡಿವೈಡೆಡ್ ಬೈ ಮಾಡ್ಬೇಕು. ಡಿವೈಡೆಡ್ ಬೈ ಎಲ್ಲೈತ್ರಿ? ಇಲ್ಲೈತಿ. ಸೊ ಅದನ್ನ ಸಪರೇಟ್ ಆಗಿ ಬರ್ಕೊಂತೀನಿ. 9 / 9 ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ? ಇಲ್ಲಿ ಸಿಂಬಾಲ್ ಗಳನ್ನ ನೋಡಿದಾಗ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ. ನೆಕ್ಸ್ಟ್ ಡಿವೈಡೆಡ್ ಬೈ ಐತೆ. ಡಿವೈಡೆಡ್ ಬೈ ಮಾಡ್ರ 9 / 9 ಮಾಡಿದ್ರೆ ಎಷ್ಟು ಬರ್ತೈತಿ? 9 / 9 ಮಾಡಿದ್ರೆ ಎಷ್ಟು ಬರ್ತೈತಿ? ಯಾರ ಅವ್ನ್ 0 ಅಂದವ? 0 ಯಾವತ್ತೂ ಬರಂಗಿಲ್ಲ. 9 ಒಂದ್ಲೆ 9 ಒಂದ್ಲೆ 1 / 1 ಅಂತಂದ ಹೇಳಿದ್ರೆ ಯಾವಾಗ್ಲೂ 1 ಬರುತ್ತೆ. ಸೊ ಅಂದ್ರೆ ನಾನು ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು? ಅದೇ ತರ ನೀವು ಸ್ಕ್ರಾಚ್ ಹಾಕ್ಬಿಡ್ರಿ, ಸುಮ್ಮನೆ ಟೆನ್ಷನ್ ಬೇಡ. 8 + 1 ಇದನ್ನ ಸಾಲ್ವ್ ಮಾಡಿದಾಗ ನೆಕ್ಸ್ಟ್ ಏನೈತಿ? 5 ಉಳಿತು, ಇಂಟು 2 ಉಳಿತು, -7. ನೆಕ್ಸ್ಟ್ ನಾ ಏನ್ ಮಾಡ್ಬೇಕ್ರಿ? ಸಿಂಬಾಲ್ ಗಳನ್ನ ನೋಡಿದ್ರ ನೆಕ್ಸ್ಟ್ ನಾ ಇಂಟು ಮಾಡ್ಬೇಕ್ರಿ.
ಕರೆಕ್ಟ್ ಅಲ್ಲ. ನೆಕ್ಸ್ಟ್ ನಾ ಇಂಟು ಮಾಡ್ಬೇಕು. ಇಂಟು ಅಂತಂದ ಹೇಳಿದ್ರೆ ಇದನ್ನ ಮಾಡ್ಕೋಬೇಕು. ಇದನ್ನ ನಾ ಸೈಡ್ ಬರ್ಕೋತೀನಿ. 5 ಇಂಟು 2 ಮಾಡಿದ್ರೆ ಎಷ್ಟು ಬರ್ತೈತಿ? 5 ಇಂಟು 2 ಮಾಡ್ರೆ ಎಷ್ಟು ಬಂತು ಆನ್ಸರ? 10 ಅಂತಂದ ಹೇಳಿ ಬರ್ತೈತಿ. ಕರೆಕ್ಟ್. ಪ್ರತಿಯೊಬ್ರು ಮೆಸೇಜ್ ಹಾಕ್ರಿ, ಕಮೆಂಟ್ ಹಾಕ್ರಿ, ಕೈ ಏನ್ ಮುಸಂಗಿಲ್ಲ. ಹುಡುಗಿಯರ ಜೊತೆ ಅವ್ರ ಜೊತೆ ಇವ್ರ ಜೊತೆ ಮೆಸೇಜ್ ಮಾಡಕ್ ಅವನು ರಾತ್ರಿ 2 ಗಂಟೆ ತನಕ ಮೆಸೇಜ್ ಮಾಡ್ತೇನೆ. ಇವಾಗ ಮೆಸೇಜ್ ಮಾಡಿದ್ರೆ ಏನ್ ಕೈ ಮುಸಂಗಿಲ್ಲ ನಿಮಗ್. ಮೆಸೇಜ್ ಹಾಕ್ರಿ. 5 2 10 ಬಂತು. 8 ಪ್ಲಸ್ 1 ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಎಷ್ಟು ಬಂತು? 10 ಅಂತಂದ್ ಬಂತು. ಮೈನಸ್ 7 ಉಳಿತು. ಇನ್ನು ನಾ ಏನ್ ಮಾಡ್ಬೇಕು? ಇನ್ನೇನ್ ಕೆಲಸ ಐತಿ? ಇನ್ನೇನ್ ಅಂತಂದ್ ಹೇಳಿದ್ರೆ ಪ್ಲಸ್ ಪ್ಲಸ್ ಮೈನಸ್ ಐತ್ರಿ. ಅದ್ರೊಳಗೆ ಏನಂದ್ರೆ ನಾವು ಪ್ಲಸ್ ಮಾಡ್ಕೋಬೇಕು. ನಾವ್ ಇವಾಗ ರೌಂಡ್ ಹಾಕೊಂಡ್ಬಿಡ್ ನಾವು. ಸರ್ 8ರಿಂದ ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತೈತಿ. ಇದನ್ನ ಕೂಡ್ಸ್ಕೋಬೇಕ್ರಿ. 1ರಿಂದ ಪ್ಲಸ್ ಐತಿ, ಇದನ್ನ ಕೂಡ್ಸ್ಕೋಬೇಕ್ರಿ. 10ರಿಂದ ಪ್ಲಸ್ ಐತ್ರಿ, ಇದನ್ನ ಕೂಡ್ಸ್ಕೋಬೇಕು. ಅಂದ್ರೆ ಇವನ್ನೆಲ್ಲಾ ಕೂಡ್ಸ್ಕೋಬೇಕು. 7 ಕೂಡ್ಸ್ಕೊಳಕ್ ಬರಂಗಿಲ್ಲ, 7ರಿಂದ ಮೈನಸ್ ಐತಿ, ಬಿಟ್ ಬಿಡ್ಬೇಕಂದ್ರೆ. ಅಂದ್ರೆ ಕೂಡ್ಸ್ಕೊಂಡ್ರೆ ಎಷ್ಟು ಬರೈತಿ ನೋಡ್ರಿ. ಇದನ್ನೆಲ್ಲ ಕೂಡ್ಸ್ಕೊಡ್ರಿ, ಎಷ್ಟು ಬಂತು? 8 ಪ್ಲಸ್ 1 9 ಪ್ಲಸ್ 10 19 ಬಂತು. ಕರೆಕ್ಟ್. 19. ಇನ್ನೇನ್ ಉಳಿತು? ಮೈನಸ್ 7 ಉಳಿತು. 19 7 ಕಳೆದ್ರೆ ಎಷ್ಟು ಬಂತು? 19 7 ಕಳೆದ್ರೆ ಎಷ್ಟು ಬಂತು? 12 ಬಂತು. ಇದೇನಪ್ಪಾ ಅಂತಂದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್. ಎಲ್ರಿಗೂ ಕ್ಲಿಯರ್? ಬೋರ್ಡ್ ಮಾಸ್ ರೂಲ್ ಪ್ರಕಾರ ಹೋದ್ರ ಈ ತರ ಆನ್ಸರ್ ಬರುತ್ತೆ. ಬೇರೆ ತರ ಮಾಡ್ರಿ ಅಂತಂದ ಹೇಳಿದ್ರೆ 125 90 ಅಂತಂದ ಹೇಳಿ ಬರ್ತೈತಿ. ಡನ್. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೀವು ಮೊದಲ ಸಾಲ್ವ್ ಮಾಡ್ರಿ, ಅದಾದ ನಂತರ ನಾ ಸಾಲ್ವ್ ಮಾಡ್ತೇನೆ. ಟ್ರೈ ಮಾಡ್ರಿ. ಸೊ ಇದನ್ನ ಆನ್ಸರ್ ಮಾಡಿ ನೋಡ್ರಿ. ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೀವು ಹೇಳಿದ್ರಿ ಏನೋ ಒಂದು ಆನ್ಸರ್ ಬರತ್ತಂತಂದ್ ಹೇಳಿ. ಈಗ ನಾ ಸಾಲ್ವ್ ಮಾಡ್ದೇನೆ. ಎಷ್ಟು ಜನ ನೋಡ್ರಿ. ಸರ್ ನಮ್ಗೆ ಇಲ್ಲಿ ಬ್ರಾಕೆಟ್ಸ್ ಗಳು ಇಲ್ರಿ, ಅದ್ ಮಾಡೋದಂಗಿಲ್ರಿ. ಆಫ್ ಅನ್ನೋದು ಏನು ಇಲ್ರಿ, ಅದ್ ಮಾಡಂಗಿಲ್ರಿ. ಸರ್ ಡಿವೈಡೆಡ್ ಬೈ ಏನೈತಿ ಅಂದ್ರೆ ಸಿಂಬಾಲ ಇಲ್ರಿ. ಈಗ ಮಲ್ಟಿಪ್ಲಿಕೇಶನ್ ಐತಿ ನೋಡ್ರಿ, ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ನಾ ಸೈಡ್ ಬರ್ಕೋತೇನೆ. 6 ಇಂಟು 7 ಮಾಡ್ರೆ ಎಷ್ಟಾಗತ್ತ? 6 7 42 ಆಗತ್ತ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಬಂತು? 42 ಬಂತು. ಸರ್ ಮೈನಸ್ 4 ಇಂಟು 8 ಅಂತಂದ್ರೆ. ಸರ್ ಇನ್ನೊಂದ್ ಐತ್ ನೋಡ್ರಿ. ಸರ್ ಇನ್ನೊಂದ್ ಇಂಟು ಐತ್ರಿ, ಅದನ್ನು ಮಾಡ್ಕೋಬೇಕು. ಇದನ್ನ ಇಂಟು ಮಾಡ್ಕೊಡ್ರಿ. ಇವಾಗ 4 ಇಂಟು 8 ಮಾಡ್ಕೊಂಡ್ರ 4 8 32 ರೀ. 42 ಮೈನಸ್ ಇದನ್ನ ಸಾಲ್ವ್ ಮಾಡ್ಕೊಂಡಾಗ 32. ಸೊ 42ರಾಗ 32 ಕಳೆದ್ರೆ ಎಷ್ಟು ಬರ್ತೈತಿ? ಸರ್ 10 ಬರ್ತೈತ್ರಿ. ನಮ್ದು ಆನ್ಸರ್ ಏನಪ್ಪಾ ಅಂತಂದ್ರೆ 10 ಅಂತಂದ್ ಹೇಳಾಗತ್ತೆ. ಸೊ ಎಲ್ರಿಗೂ ಆನ್ಸರ್ ಬಂದೈತಿ. ವೆರಿ ಗುಡ್. ನೆಕ್ಸ್ಟ್ ಅದ್ ಸಾಲ್ವ್ ಮಾಡಿ. ಬ್ರಾಕೆಟ್ ಐತಿ, ಬ್ರಾಕೆಟ್ ಐತಿ, ಇದನ್ನ ಸಾಲ್ವ್ ಮಾಡ್ರಿ. ಬೇಸಿಕ್ ಕ್ವಶನ್ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಸರ್ ಈ ಕ್ವಶನ್ ನೋಡಿದ ತಕ್ಷಣ ಬ್ರಾಕೆಟ್ ಗಳು ಇದಾವ್ರಿ. ಅಂದ್ರೆ ಬೋರ್ಡ್ ಮಾಸ್ ರೂಲ್ ನ ನಾವು ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು. ಸರ್ ಅದ್ರಲ್ಲೂ ಕೂಡ ಒಂದ ಬ್ರಾಕೆಟ್ ಐತ್ರಿ. ಇದನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು. ಇದನ್ನ ಈ ತರ ನಾನು ಮಾರ್ಕ್ ಮಾಡ್ಕೊಂಡು ಈ ಬ್ರಾಕೆಟ್ ಒಳಗಡೆ ಸಾಲ್ವ್ ಮಾಡ್ಕೋಬೇಕು. ಈ ಬ್ರಾಕೆಟ್ ಒಳಗಡೆ ಏನ್ ಕೊಟ್ಟಿದನ್ರಿ? 12 ಮೈನಸ್ 7 ಅಂತಂದ್ ಅಷ್ಟೈತಿ. ಓನ್ಲಿ ಒಂದ್ ಅಷ್ಟೈತಿ, ಮುಂದ್ ಬಾಳ್ ಬರ್ತಾವ. 12ರಾಗ 7 ಕಳೆದ್ರೆ ಎಷ್ಟು ಬಂತ್ರಿ? 12ರಾಗ 7 ಕಳೆದ್ರ 5 ಅಂತಂದ್ ಹೇಳಿ ಬಂತ್ರಿ. ಅಂದ್ರೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ನಾವು ಉಳ್ದ್ ಬರ್ಕೋತೇನೆ. 7 ಪ್ಲಸ್ 6 ಇಂಟು 5 ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದನ್ನ ನೋಡಿದಾಗ ಪ್ಲಸ್ ಮತ್ತು ಇಂಟು ಐತ್ರಿ. ಸೊ ಡಿವಿಷನ್ ಇಲ್ರಿ, ಆಫ್ ಅನ್ನೋದೇನಿಲ್ರಿ. ಪ್ಲಸ್ ಮತ್ತು ಇಂಟು ಒಳಗಡೆ ನಾನು ಇಂಟು ಫಸ್ಟ್ ಮಾಡ್ಕೋಬೇಕು. ಇದನ್ನ ಫಸ್ಟ್ ಇಂಟು ಮಾಡ್ಕೋಬೇಕು. ಸೊ 6 ಇಂಟು 5 ಮಾಡ್ಕೊಂಡ್ರೆ ಎಷ್ಟು ಬಂತ್ರಿ? 30 ಅಂತ ಬಂತ್ರಿ. ಇನ್ನೇನ್ ಉಳಿತ್ರಿ? 7 ಪ್ಲಸ್ 30. ಸೊ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬರ್ತೈತ್ರಿ? 37 ಅಂತ ಬರುತ್ತೆ. ಸೊ ಎಲ್ರದ್ದು ಆನ್ಸರ್ ಕರೆಕ್ಟ್ ಆಗಿ ಬಂದೈತಿ. ವೆರಿ ಗುಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇದನ್ನ ಟ್ರೈ ಮಾಡಿ. ಡಿಫ್ರೆಂಟ್ ಆಗೈತಿ ಒಂಥರ. ಎಸ್, ವೆರಿ ಗುಡ್. ಇಲ್ಲಿ ನೋಡ್ರಿ ಸರ್, ನಾವು ಇದನ್ನ ಕ್ವಶನ್ ನೋಡಿದ ತಕ್ಷಣ ಸರ್ ಬ್ರಾಕೆಟ್ ಗಳದವ್ರಿ. ಅಂದ್ರೆ ಬ್ರಾಕೆಟ್ ಒಳಗಡೆ ಇದು ಒಂದ ಐತ್ರಿ. ಈ ಬ್ರಾಕೆಟ್ ನ ಸೈಡ್ ಬರ್ಕೋತೇನೆ. ನೀವು ಹಂಗ ಮಾಡತ್ ಬರ್ರಿ ಯಾವಾಗಲೂ ಸೈಡ್ ಮಾಡ್ಕೊಂಡ್. ಯಾಕಂತಂದ್ರೆ ಒಂದ್ 10 ಸೆಕೆಂಡ್ ಜಾಸ್ತಿ ಆಗತ್ತೆ ಅಷ್ಟೇ, ಕರೆಕ್ಟ್ ಆನ್ಸರ್ ಬರುತ್ತೆ. ಇದನ್ನ ಸೈಡ್ ಬರ್ಕೋತೇನೆ. 15 ಡಿವೈಡೆಡ್ ಬೈ 3 ಅಂತಂದೈತೆ. ಸಾಲ್ವ್ ಮಾಡ್ಕೊಂಡಾಗ ಏನ್ ಬರುತ್ತೆ? 3 1 3 5 ಆನ್ಸರ್ ಎಷ್ಟ್ ಬರತ್ತಪ್ಪ ಅಂದ್ರೆ 5 ಬರುತ್ತೆ. ಉಳಿದದ್ದೆಲ್ಲ ಹಂಗ ಬರ್ಕೋತೀನಿ. 45 ಮೈನಸ್ ಹಂಗ ಐತಿ. ಈ ಬ್ರಾಕೆಟ್ ಸಾಲ್ವ್ ಮಾಡಿದಾಗ 5 ಬಂತು ಇಂಟು 2. ಸೊ ಇವಾಗ ಮೈನಸ್ ಆಮೇಲೆ ಇಂಟು ಐತೆ. ಮೈನಸ್ ಆಮೇಲೆ ಇಂಟು, ಇದ್ರಲ್ಲಿ ಯಾವ್ದು ಫಸ್ಟ್ ಮಾಡ್ಕೋಬೇಕ್ರಿ? ಇಂಟು ಮಾಡ್ಕೋಬೇಕು. ನಾ ಮೊದಲು ಇಂಟು ಮಾಡ್ಕೋತೀನಿ. 5 ಇಂಟು 2 ಮಾಡ್ಕೊಂಡ್ರೆ ಎಷ್ಟು ಬರೈತೆ ಆನ್ಸರ್? 10 ಅಂತಂದ್ ಹೇಳಿ ಬರುತ್ತೆ. ಉಳಿದದ್ದೆಲ್ಲ ಹಂಗ ಬರ್ಕೋತೀನಿ. 45 ಮೈನಸ್ 10 ಮಾಡಿದ್ರ ನಮ್ದು ಆನ್ಸರ್ ಎಷ್ಟು ಬರ್ತೈತಿ? 35 ಅಂತಂದ್ ಹೇಳಿ ಬರುತ್ತೆ. ಸೊ ಎಲ್ರದ್ದು ಆನ್ಸರ್ ಕರೆಕ್ಟ್ ಆಗಿ ಬಂದೈತಿ. ವೆರಿ ಗುಡ್. ನೆಕ್ಸ್ಟ್ ಅದು ಟ್ರೈ ಮಾಡಿ. ಬ್ರಾಕೆಟ್ ಗಳು ಡಿವೈಡೆಡ್ ಬೈ ಮಾಡಕ್ ಕಲಿತಂತಂದ್ ಹೇಳಿದ್ರೆ ಎಲ್ಲಾ ಆನ್ಸರ್ ಗಳು ಬಂದು ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಬರ್ತಾವ? ನಿಮಗ 6 ಮಾರ್ಕ್ಸ್ ಆರಾಮಾಗಿ ಬರ್ತಾವ ನೋಡ್ರಿ. ಒಂದದಿಂದಾಗ 6 ಮಾರ್ಕ್ಸ್ ಹೇಳ್ಕೊಡಕತ್ತಾನ ನಿಮಗೆ. ಟ್ರೈ ಮಾಡ್ರಿ ಸ್ಪೀಡ್ ಆಗಿ. ವೆರಿ ಗುಡ್. 18 27 ಕರೆಕ್ಟ್ ಆಗಿ ಮಾಡ್ರು. ಮಿಸ್ ಮಾಡ್ರ ಅಂತಂದ್ ಹೇಳಿದ್ರೆ 2 ಮಾರ್ಕ್ಸ್ ಹೋಗ್ತಾವ. 2 ಮಾರ್ಕ್ಸ್ ಅಲ್ಲ, ಇಲ್ಲ 6 ಮಾರ್ಕ್ಸ್ ಹೋಗ್ತಾವ. ಯಾವ 24 ಅಂದಪ್ಪ ಮತ್ತೊಬ್ಬ. ಇದನ್ನ ನಾನ ಮಾಡ್ಬೇಕಾಗ್ತೈತಿ ಮತ್
ಬ್ರಾಡ್ ಮಾಸ್ ಬ್ರಾಕೆಟ್ಸ್ ಗಳು ಅದಾವು, ಬ್ರಾಕೆಟ್ ಗಳು ಬರ್ಕೊಂಡಿ, ಡಿವಿಷನ್ ಐತಿ, ಮಲ್ಟಿಪ್ಲಿಕೇಶನ್ ಐತಿ, ಎಡಿಷನ್ ಐತಿ, ಸಬ್ಸ್ಟ್ರಾಕ್ಷನ್. ನೋಡ್ರಿ ಇಲ್ಲಿ ನೋಡ್ದಾಗ ಕ್ವಶನ್ ನೋಡ್ದಾಗ ಸರ್ ಬ್ರಾಕೆಟ್ ಐತ್ರಿ, ಬ್ರಾಕೆಟ್ ಒಳಗಡೆ ಬರ್ಕೋತೇನ್ರಿ. 6 ಮೈನಸ್ 2 ಮಾಡ್ಕೊಂಡ್ರೆ ಎಷ್ಟು ಬರ್ತೈತಿ? 4 ಬರುತ್ತೆ. 36 ಡಿವೈಡೆಡ್ ಬೈ 4 ಇಂಟು 3 ಅಂತಂದ ಐತೆ. ಇನ್ನೇನೇನ್ ಉಳಿತ್ರಿ ಸರ್? ಡಿವೈಡೆಡ್ ಬೈ ಐತ್ರಿ, ಆಮೇಲೆ ಇಂಟು ಐತ್ರಿ. ಮೊದಲು ಏನ್ ಮಾಡ್ಕೋಬೇಕು? ಡಿವೈಡೆಡ್ ಬೈ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಡಿವೈಡೆಡ್ ಬೈ ಮಾಡ್ಕೊಂಡ್ರೆ ಹೆಂಗ? 36 ಡಿವೈಡೆಡ್ ಬೈ 4 ಅಂತಂದ್ ಹಿಂಗ್ ಬರ್ಕೊಡ್ರಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ 4 ಒಂದ್ಲೆ 4 9 36 0 ಬಂತು. ಏನ್ ಬಂತು ಆನ್ಸರ್? 9 ಬಂತು. ಸೊ 9 ಇದನ್ನ ಸಾಲ್ವ್ ಮಾಡಿದ 9 ಬಂತು. 9 ಇಂಟು 3 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಅಂದ್ರೆ 27 ಅಂತಂದ್ ಬರುತ್ತೆ. ಸೊ ಎಷ್ಟು ಜನರದ್ದು 27 ಬಂದೈತೆ ಅದು ಕರೆಕ್ಟ್, ಉಳ್ದವ್ರದೆಲ್ಲ ರಾಂಗ್. ನೆಕ್ಸ್ಟ್ ನೋಡ್ರಿ, ಇದೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂತು ನೋಡ್ರಿ. ಇದನ್ನ ಟ್ರೈ ಮಾಡ್ರಿ. ಬ್ರಾಕೆಟ್ ಗಳು ಬಂದು ಬೇರೆ ಬೇರೆ ಬಂದು ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ದಾಗ್ರಿ ಸರ್ 1 ಬ್ರಾಕೆಟ್ ರೀ, 2 ಬ್ರಾಕೆಟ್, 3 ಬ್ರಾಕೆಟ್, ಎಲ್ಲಾ ಬ್ರಾಕೆಟ್ಸ್ ಗಳು ಅದಾವ. ಎಲ್ಲಾ ಬ್ರಾಕೆಟ್ ಒಳಗಡೆ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಫಸ್ಟ್ ಯಾವ್ದ್ ಮಾಡ್ಬೇಕ್ರಿ ನಾವ? ಸರ್ ಈ ರೀತಿಯಾಗಿರೋ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು. ಅಂದ್ರೆ ಎಲ್ಲೈತಿ? ಇಲ್ಲೈತಿ. ಈ ಬ್ರಾಕೆಟ್ ಏನೈತಲ್ಲ, ಈ ಬ್ರಾಕೆಟ್ ಒಳಗಡೆ ನಾನು ಬೇರೆ ಕಡೆ ಬರ್ಕೋತೇನೆ ನೋಡ್ರಿ. 7 ಮೈನಸ್ 5 ಮೈನಸ್ 3 ಅಂತಂದೈತೆ. ಇದನ್ನ ಸಾಲ್ವ್ ಮಾಡಿದಾಗ ಆನ್ಸರ್ ಎಷ್ಟು ಬರ್ದಿತ್ ನೋಡ್ರಿ. 7 ಮೈನಸ್ 5 ಮೈನಸ್ 3 ಮಾಡಿದ್ರೆ ಎಷ್ಟು ಬರ್ದಿತ್ತು ಆನ್ಸರ್? ಇಲ್ಲಿ ನೋಡ್ರಿ, 7ರಾಗ 5 ಕಳೆದ್ರೆ ಎಷ್ಟು? 7ರಾಗ 5 ಕಳೆದ್ರೆ 2, ಆಮೇಲೆ ಮೈನಸ್ 3. ಇಲ್ಲಿ ನೋಡ್ರಿ, 2ರಾಗ 3 ಕಳಿಬೇಕು. 2ರಾಗ 3 ಕಳಿಬೇಕು. ಸೊ ಕಳಿರಿ. ಸರ್ 2ರಾಗ 3 ಕಳಿಯಕ್ ಬರಂಗಿಲ್ರಿ, 3ರಾಗ 2 ಕಳಿಬಹುದು. ಸೊ 3ರಾಗ 2 ಕಳೆದ್ರೆ 1 ರೀ. ಬಟ್ ಆದ್ರೆ ಇದ್ರ ದೊಡ್ಡ ಅಂಕಿ ಹಿಂದ್ಗಡೆ ಯಾವ ಚಿಹ್ನೆ ಐತ್ರಿ? ದೊಡ್ಡ ಅಂಕಿ ಹಿಂದ್ಗಡೆ ಯಾವ ಚಿಹ್ನೆ ಐತಿ? ಮೈನಸ್ ಐತಲ್ಲ, -1 ಅಂತಂದ್ ಬರುತ್ತೆ. ಇದು ಎಲ್ರಿಗೂ ಅರ್ಥ ಆಯ್ತೇನ್ರೋ? ಅರ್ಥ ಆಗ್ಲಿಲ್ಲ ಅಂದ್ರೆ ನಾ ಇನ್ನೊಂದ್ ಸರಿ ಬೇರೆ ಕಡೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾನೆ. ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಇನ್ನೊಂದ್ಸರಿ ಹೇಳ್ಕೊಡ್ಲಾ? ಇಲ್ಲಿ ನೋಡ್ರಿ, 2 ಮೈನಸ್ 10 ಹಿಂಗೈತೆ. ಸೊ ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಅದಕ್ಕಿಂತ ಮುಂಚೆ ಇದನ್ನ ನೋಡೋಣ. ಸರ್ 10 ಮೈನಸ್ 2 ಮಾಡ್ರಿ. ಇಲ್ಲಿ ದೊಡ್ಡ ಸಂಖ್ಯೆ 10 ಐತ್ರಿ, 10ರಾಗ 2 ಕಳಿಬೇಕ್ರಿ. 10 ಮೈನಸ್ 2 ಒಳಗಡೆ, ಸೊ ದೊಡ್ಡ ಸಂಖ್ಯೆ 10 ಐತ್ರಿ, ದೊಡ್ಡ ಸಂಖ್ಯೆ ಒಳಗಡೆ ಸಣ್ಣ ಸಂಖ್ಯೆ ಕಳಿಬೇಕ್ರಿ. ಕಳೆದಾಗ ಎಷ್ಟು ಬಂತ್ರಿ? 8 ಅಂತ ಬಂತ್ರಿ. 8 ಬಂತು. ಇಲ್ಲಿ ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತ್ರಿ? ಏನು ಇಲ್ಲ ಅಂತಂದ ಹೇಳಿದ್ರೆ ಪ್ಲಸ್ ಇರುತ್ತೆ. ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಅಂದ್ರೆ ಕೂಡ ಇಲ್ಲೂ ಕೂಡ ಏನು ಇಲ್ಲ ಅಂತಂದ ಹೇಳಿದ್ರೆ ಏನಿರುತ್ತೆ? ಪ್ಲಸ್ 8 ಇರುತ್ತೆ. ಕರೆಕ್ಟ್. ಆಮೇಲೆ ಇನ್ನೊಂದು ನೋಡು, 16 ಮೈನಸ್ 12. 16 ಮೈನಸ್ 12. ಸರ್ ದೊಡ್ಡ ಸಂಖ್ಯೆ 16 ರೀ, ಸಣ್ಣ ಸಂಖ್ಯೆ 12 ರೀ. ಅಂದ್ರೆ ದೊಡ್ಡ ಸಂಖ್ಯೆ ಒಳಗಡೆ ಸಣ್ಣ ಸಂಖ್ಯೆ ಕಳಿಬೇಕ್ರಿ. 16ರಾಗ 12 ಕಳೆದ್ರೆ ಎಷ್ಟ? 4 ರೀ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಚಿಹ್ನೆ ಏನೈತ್ರಿ? ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಅಂದ್ರೆ ಇಲ್ಲೂ ಕೂಡ ಪ್ಲಸ್ ಇರಬೇಕು. ಅಂದ್ರೆ ಏನು ಬರೆಯೋದ್ಲ ಬೇಕಾಗಿಲ್ಲ, ಅಂದ್ರೆ ನಾರ್ಮಲ್ ಆಗಿ ಪ್ಲಸ್ ಇರುತ್ತೆ. ಸೇಮ್ ಅದೇ ತೀರಾ 2ರಾಗ 10 ಕಳಿಯಕ್ ಬರಂಗಿಲ್ಲ. ಅಂದ್ರೆ ದೊಡ್ಡ ಸಂಖ್ಯೆ ಒಳಗಡೆ ಸಣ್ಣ ಸಂಖ್ಯೆ ಕಳಿಬೇಕು. ದೊಡ್ಡ ಸಂಖ್ಯೆ ಯಾವುದು? ಇದು. ಸೊ ಇದ್ರ 10ರೊಳಗೆ 2 ಕಳೆದ್ರೆ ಎಷ್ಟ? 8 ಅಂತ ಬಂತು. ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ ಚಿಹ್ನೆ ಐತೆ? ಮೈನಸ್ ಐತೆ, ಅಂದ್ರೆ -8. ಕರೆಕ್ಟ್. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ರೀತಿಯಾಗಿ ಇನ್ನೊಂದು ನೋಡಿ, 3 ಮೈನಸ್ 9. ಸರ್ 3ರಾಗ 9 ಕಳಿಯಕ್ ಬರಂಗಿಲ್ರಿ. ದೊಡ್ಡ ಸಂಖ್ಯೆ ಯಾವ್ದ್ರಿ? 9 ರೀ. 9ರಾಗ 3 ಕಳ್ರಿ ಎಷ್ಟ್ ಬರ್ದೈತ್ರಿ? 6 ಬಂತ್ರಿ. ಬಟ್ ಅದ್ರ ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತ್ರಿ? ಮೈನಸ್ ಐತ್ರಿ. ಮೈನಸ್ ಬರಿಬೇಕು. ಈಗ ನಾವು 2 ಬರ್ದು ಅಂತಂದ್ ಹೇಳಿದ್ರೆ ಅದು ಹಿಂದ್ಗಡೆ ಯಾವಾಗ್ಲೂ ಪ್ಲಸ್ ಇರುತ್ತೆ. ಪ್ಲಸ್ ಬರೆಯೋದ್ ಬೇಕಾಗಿಲ್ಲ. ಬಟ್ ಆದ್ರೆ ಈ ತರ ಕ್ವಶನ್ಸ್ ಗಳು ಬಂದಾಗ ಮೈನಸ್ ಅಂತ ಬಂತು ಅಂದ್ರೆ ಮೈನಸ್ ಬರ್ಕೊಳ್ಬೇಕು. ಎಲ್ರಿಗೂ ಅರ್ಥ ಆಯ್ತು? ಗುಡ್. ಸೊ ಇವಾಗ ನೋಡ್ರಿ, ಸೇಮ್ ಅದೇ ತರ ನೋಡ್ರಿ, 7ರಾಗ 5 ಕಳೆದ್ರೆ ಎಷ್ಟು? 2 ಬಂತು. ಆಮೇಲೆ -3. ಸೊ 2ರಾಗ 3 ಕಳೆಯಕ್ ಬರಂಗಿಲ್ಲ. ದೊಡ್ಡ ಸಂಖ್ಯೆ ಏನೈತಿ? 3 ಐತಿ. 3ರಾಗ 2 ಕಳೆದ್ರೆ 1 ಬಂತು. ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತಿ? ಮೈನಸ್ ಐತಿ. ಮೈನಸ್ ಬರ್ಕೊಂಡಿ -1. ಸರ್ ಈಗ ನೋಡ್ರಿ, ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಬಂತಂತಂದ್ರೆ -1 ಬಂತು. ಈಗ ಬರ್ಕೋತೀನಿ ನೋಡ್ರಿ, 25 ಹಂಗೆ ಬರ್ಕೊಂಡೆ, ಮೈನಸ್ ಹಂಗ ಬರ್ಕೊಂಡಿ, ಈ ಬ್ರಾಕೆಟ್ ಹಂಗ ಬರ್ಕೊಂಡೆ. ಸೊ ಅದನ್ನೆಲ್ಲ ಸಾಲ್ವ್ ಮಾಡಿಲ್ಲ. ಸಾಲ್ವ್ ಮಾಡದೇ ಇರೋದು ಹಂಗ ಬರ್ಕೋಬೇಕು. ಈ ಮೈನಸ್ ಸಾಲ್ವ್ ಮಾಡಿಲ್ಲ. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ನಂಗೆ ಏನ್ ಬಂದೈತಿ? ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ -1 ಅಂತ ಬಂದೈತೆ. ಇಲ್ಲಿ ನೋಡ್ರಿ, -1. ಈ ಮೈನಸ್ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? ಮೈನಸ್ ಇಂಟು ಮೈನಸ್ ಆಯ್ತದ. ಮೈನಸ್ ಇಂಟು ಮೈನಸ್ ಅಂತಂದ್ ಹೇಳಿದ್ರೆ ಏನಾಗತ್ತೆ? ಇಲ್ಲಿ ಅದು ಎರಡು ಸೇರ್ಬಿಟ್ಟು ಪ್ಲಸ್ ಆಗತ್ತೆ. ನಿಮ್ಗೆ ಇನ್ನೊಂದ್ ಹೇಳ್ಕೊಡ್ಬೇಕು ನಾನು ಬೇಸಿಕ್ ಇವಾಗ. ಇಲ್ಲಿ ನೋಡ್ರು, ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಏನ್ ಬರುತ್ತೆ? ಯಾವಾಗ್ಲೂ ಪ್ಲಸ್ ಬರುತ್ತೆ.
ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಏನಂತಂದ್ ಬರುತ್ತ ಮೈನಸ್ ಬರುತ್ತ. ಆಮೇಲೆ ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತೈತಿ ಏನ್ ಬರ್ತೈತಿ ಯಾವಾಗ್ಲೂ ಮೈನಸ್ ಬರುತ್ತೆ. ಸೇಮ್ ಅದೇ ತರ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನ್ ಬರ್ತೈತಿ ಯಾವಾಗ್ಲೂ ಪ್ಲಸ್ ಬರುತ್ತೆ. ಇದನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು, ಒಂದ್ ಕಡೆ ಸೈಡ್ ಬಡ್ದಿಟ್ಕೊ. ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್, ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಮೈನಸ್, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್. ಕ್ಲಿಯರ್? ಸೇಮ್ ಅದೇ ತರ ಮೈನಸ್ ಇಂಟು ಮೈನಸ್ ಮಾಡಂತ ಪ್ಲಸ್ ಆಯ್ತು, ಈ ತರ ಬರ್ಕೊಂಡ್ವಿ, ಉಳಿದದ್ ಬರ್ಕೊಂಡ್ವಿ. ಈಗ ನೆಕ್ಸ್ಟ್ ಏನ್ ಸಾಲ್ವ್ ಮಾಡ್ಬೇಕು ಸರ್? ನೆಕ್ಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು. ಯಾವ್ದು ಸರ್? ಫ್ಲವರ್ ಬ್ರಾಕೆಟ್ ರೀ. ಅದ್ರ ಒಳಗಡೆ ಇರೋದು ಬರ್ಕೊಟ್ರಿ 10+1 ಅಂತಂದೈತೆ. ಅದ್ರ ಒಳಗಡೆ ಇರೋದು 10+1 ಅಂತಂದ ಹೇಳಿದ್ರೆ ಎಷ್ಟಾಯ್ತು? 11 ಆಯ್ತು. ಸರ್ ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ನಂಗೆ 11 ಬಂತು. ಉಳಿದ್ ಬರ್ಕೊಡ್ರಿ 25 ಬ್ರಾಕೆಟ್ 20. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ ಏನ್ ಬಂತು? 11 ಅಂತ ಬಂತು. ಎಸ್ ಡನ್. ಸೊ ಇನ್ ಒಂದ ಬ್ರಾಕೆಟ್ ಉಳಿತು, ಅದ್ರ ಒಳಗಡೆ ಸಾಲ್ವ್ ಮಾಡ್ಬಿಟ್ರಿ. ಇದನ್ನ 20ರಾಗ 11 ಕಳೆದ್ರೆ ಎಷ್ಟು ಉಳಿತು? 9 ಅಂತಂದು ಉಳಿತು. ನೆಕ್ಸ್ಟ್ ನೋಡ್ರಿ 25 9 ಕಳೆದ್ರೆ ಎಷ್ಟು ಬರತೈತಿ? 16 ಬರುತ್ತೆ. ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 16 ಆಗತ್ತೆ. ಎಲ್ರಿಗೂ ಕ್ಲಿಯರ್? ಸರ್ ಒಂದ್ ಸ್ವಲ್ಪ ಯಾಕೋ ಇದು ಆತ್ರಿ, ಇನ್ನೊಂದ್ಸರಿ ನಾವು ಮಾಡಿದಾಗ ಕರೆಕ್ಟ್ ಆಗಿ ಮಾಡ್ತೀವ್ರಿ. ವೆರಿ ಗುಡ್, ಮಾಡ್ರಂತ. ಇದು ಸಿಂಪಲ್ ಆಗಿ ಕೊಟ್ಟಿದ್ದೇನೆ. ಓನ್ಲಿ 2 ಬ್ರಾಕೆಟ್ ಅದಾವ. ಇದನ್ನ ಟ್ರೈ ಮಾಡ್ರಿ. ಒಳಗಡೆ ನಾನು ಯಾವ್ದನ್ನ ಫಸ್ಟ್ ಮಾಡ್ಬೇಕು? ಇವಾಗ ಯಾವ್ದನ್ನ ಸಾಲ್ವ್ ಮಾಡ್ಬೇಕು? ಯಾವ ಬ್ರಾಕೆಟ್ ಅನ್ನ ನಾನು ಸಾಲ್ವ್ ಮಾಡ್ಬೇಕು? ಫಸ್ಟ್ ಗೆ ಯಾವ ಬ್ರಾಕೆಟ್ ಅನ್ನ ನಾನು ಮೊದಲು ಸಾಲ್ವ್ ಮಾಡ್ಕೋಬೇಕು? ವೆರಿ ಗುಡ್ ಸರ್. ಈ ತರ ಬ್ರಾಕೆಟ್ ಅನ್ನ ನಾನು ಸಾಲ್ವ್ ಮಾಡ್ಕೋಬೇಕು. ಅದ್ರ ಒಳಗಡೆ ಏನೈತ್ರಿ? 12 ಇಂಟು 3 ಐತ್ರಿ. ಅಂದ್ರೆ ಎಷ್ಟು ಬರುತ್ತೆ? 12 3 36 ಬರುತ್ತೆ. ಇದನ್ನೆಲ್ಲಾ ಸಾಲ್ವ್ ಮಾಡಿದಾಗ 36 ಉಳಿದಂಗ ಬರ್ಕೋತೀನಿ. ಈ ತರ ಬ್ರಾಕೆಟ್ 80 ಮೈನಸ್ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂದೈತಿ? 36 ಬಂದೈತೆ. ಆಮೇಲೆ ಡಿವೈಡೆಡ್ ಬೈ 4 ಐತೆ. ನೆಕ್ಸ್ಟ್ ಯಾವ ಬ್ರಾಕೆಟ್ ಸಾಲ್ವ್ ಮಾಡ್ಕೋಬೇಕು ಸರ್? ಇರೋದು ಒಂದರಿ. ಈ ಬ್ರಾಕೆಟ್ ಸಾಲ್ವ್ ಮಾಡ್ಕೊಡಿ. 80ರಾಗ 36 ಕಳೆದ್ರೆ ಎಷ್ಟ? ನನಗೂ ಗೊತ್ತಿಲ್ಲ, ನಾನು ಈ ತರ ಮಾಡ್ಕೊಂತೀವಿ. ಸೊ ಇಲ್ಲಿ 0ದಾಗ 6 ಕಳೆಕ್ ಬರಂಗಿಲ್ಲ, ಒಂದ್ ಕೈಲಾ ಕೊಡ್ತೀವಿ. 10ರಾಗ 6 ಕಳೆದ್ರೆ 4 ಬಂತು. ಇಲ್ಲಿ ಒಂದ್ ಕೈಲಾ ಕೊಟ್ವಿ. ಸೊ ಅಂದ್ರೆ 8ರಾಗ 4 ಕಳೆದ್ರೆ 4 ಉಳಿತು, 44 ಬಂತು. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಎಷ್ಟು ಬಂತು? 44 ಡಿವೈಡೆಡ್ ಬೈ 4. ಸೊ ಇನ್ನು ಉಳಿತು ಸರ್ 44 ಡಿವೈಡೆಡ್ ಬೈ 4 ಅಂದ್ರೆ 4 1 4, 0 ಕೆಳಗಡೆ ಬರುತ್ತೆ 4, 4 1 4. ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬಂದ್ರೆ 11 ಬರುತ್ತೆ. ಸೊ ಉಳಿದವ್ರದೆಲ್ಲ ಹೆಂಗ್ ಬಂತು? 71 ಎಲ್ಲ ತಪ್ಪಲ್ಲ? ಈಸಿ ಕ್ವಶನ್. ಸ್ಲೋ ಆಗಿ ಮಾಡ್ರಿ, ಎಲ್ಲಿಗೆ ಬರಂಗಿಲ್ಲ ಅಲ್ಲಿ ಸ್ಟಾಪ್ ಮಾಡಿರ್ಬೇಕಾರ. ನೆಕ್ಸ್ಟ್ ಅದು ಟ್ರೈ ಮಾಡ್ರಿ. ಸೇಮ್ ಅದೇ ತರ. ಎಸ್ ಇಲ್ಲಿ ನೋಡ್ರಿ ಸರ್, ಯಾವ ತರ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕ್ರಿ? ಬೋರ್ಡ್ಮಾಸ್ ರೂಲ್ ಪ್ರಕಾರ ಸರ್ ಈ ತರ ಬ್ರಾಕೆಟ್ ನ ಮೊದಲು ಸಾಲ್ವ್ ಮಾಡ್ಬೇಕ್ರಿ. ಸೊ 20 ಡಿವೈಡೆಡ್ ಬೈ 4 ಅಂತಂದ ಹೇಳಿದ್ರೆ ಆನ್ಸರ್ ಎಷ್ಟು ಬರ್ತೈತಿ? 4 1 4 5. ಆನ್ಸರ್ ಎಷ್ಟು ಬಂತಂತಂದ್ರೆ 5 ಬಂತು. ಉಳಿದೆಲ್ಲ ಹಂಗ ಬರ್ಕೋತೀನಿ ನಾನು. 100 ಮೈನಸ್ ಈ ತರ ಬ್ರಾಕೆಟ್ ಐತಿ ಸರ್. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ 5 ಬಂತ್ರಿ, ಪ್ಲಸ್ 5 ಇಂಟು 3. ಸೊ ಈ ತರ ಸರ್. ಇವಾಗ ಇನ್ನೊಂದು ಬ್ರಾಕೆಟ್ ಐತ್ರಿ. ಇರೋದು ಒಂದ ಬ್ರಾಕೆಟ್ ಐತಾ. ಸೊ ಅದನ್ನ ಸಾಲ್ವ್ ಮಾಡ್ಕೋಬೇಕು. ಅದನ್ನ ಸೈಡ್ ಬರ್ಕೋತೀನಿ. 5 ಪ್ಲಸ್ 5 ಇಂಟು 3 ಬ್ರಾಕೆಟ್ ಒಳಗಡೆ ಸಾಲ್ವ್ ಮಾಡತ್ತೀವಿ. ಈಗ ಸಾಲ್ವ್ ಮಾಡಕತ್ತೀವಿ ಅಂತಂದ ಹೇಳಿದ್ರೆ ಕ್ಲಿಯರ್ ಆಗಿ ನೋಡ್ಕೊಳ್ರಿ. ಸೊ ಇದರಲ್ಲಿ ಫಸ್ಟ್ ನೋಡ್ರಿ ಪ್ಲಸ್ ಅಂತಂದೈತಿ, ಇಂಟು ಅಂತಂದೈತಿ. ಬೋರ್ಡ್ಮಾಸ್ ರೂಲ್ ಪ್ರಕಾರ ಯಾವ್ದನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು? ಪ್ಲಸ್ ಸಾಲ್ವ್ ಮಾಡ್ಕೋಬೇಕು, ಇಂಟು ಮಾಡ್ಕೋಬೇಕು. ವೆರಿ ಗುಡ್. ಮೊದಲು ಇಂಟು ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಮೊದಲು ಇಂಟು ಮಾಡ್ಕೋಬೇಕು. ಅಂದ್ರೆ ಇದನ್ನ ಇಂಟು ಮಾಡ್ಕೋತೀನಿ. 5 3 ಎಷ್ಟಾಗತ್ತೆ? 15 ಆಗತ್ತೆ. 5 ಪ್ಲಸ್ 15 ಎಷ್ಟು ಬಂತು? 5 ಪ್ಲಸ್ 15 ಅಂತಂದ್ರೆ 20 ಬಂತು. ಸರ್ ಇದನ್ನೆಲ್ಲಾ ಸಾಲ್ವ್ ಮಾಡ್ಕೊಂಡಾಗ ಏನಂತ ಹೇಳಿದ್ರೆ ನನಗೆ ಎಷ್ಟು ಬರ್ತೈತಿ? 20 ಬರುತ್ತೆ. 100 ಮೈನಸ್ 20 ಅಂತ ಹೇಳಿದ್ರೆ ಎಷ್ಟು ಬರ್ತೈತಿ? ಆನ್ಸರ್ 80 ಅಂತ ಹೇಳಿ ಬರುತ್ತೆ. ವೆರಿ ಗುಡ್. ಸೊ ನೆಕ್ಸ್ಟ್ ಸಾಲ್ವ್ ಮಾಡ್ತೇರಿ. ಒಂದ್ ಸ್ವಲ್ಪ ತುಂಬಾ ಡಿಫ್ರೆಂಟ್ ಆಗಿರೋದು ಟ್ರೈ ಮಾಡ್ರಿ. ಪ್ಲಸ್ 80 ಆ ತರನೇ ಹೇಳ್ಬಿಡ್ರಿ. ಪ್ಲಸ್ 80 ಮೈನಸ್ 80 ಏನ್ ಬರುತ್ತೆ ಅದು ಕರೆಕ್ಟ್ ಆಗಿ ಹೇಳ್ರಿ. ಇದನ್ನ ಟ್ರೈ ಮಾಡ್ರಿ. ಸೊ ಹೇಳ್ಕೊಡ್ರಿ ಇವಾಗ. ಸರ್ ಫಸ್ಟ್ ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು? ಸರ್ ಫಸ್ಟ್ ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಬೇಕು ನನಗೆ ಅದನ್ನ ಹೇಳ್ಕೊಡ್ರಿ ಮೊದಲು. ಸರ್ ಓಕೆ, ವೆರಿ ಗುಡ್. ಸರ್ ಇಲ್ಲೊಂದ್ ಐತ್ರಿ, ಆಮೇಲೆ ಇಲ್ಲೊಂದ್ ಐತ್ರಿ. ಎರಡು ಎಟ್ ಎ ಟೈಮ್ ಸಾಲ್ವ್ ಮಾಡ್ಕೋಬೇಕು. ಮೊದಲು ಇದನ್ನ ಸಾಲ್ವ್ ಮಾಡೋಣ. 3 ಪ್ಲಸ್ 3 ಅದ್ರೊಳಗೆ ಏನೈತ್ರಿ? 3 ಪ್ಲಸ್ 3 ಅಂತಂದೈತಿ. ಸಾಲ್ವ್ ಮಾಡಿದ್ರೆ ಎಷ್ಟು ಬಂತ್ರಿ? 3 ಪ್ಲಸ್ 3 6 ಬಂತು. 9 ಅಲ್ಲ, ನಾನು ಇನ್ನೊಂದು 3 ಪ್ಲಸ್ 3 ಮಾಡಿದ್ರೆ 6 ಬಂತ್ರಿ. ಇದನ್ನ ಸಾಲ್ವ್ ಮಾಡಿದಾಗ 6 ಬಂತ್ರಿ. ಇನ್ನೊಂದ್ ಬ್ರಾಕೆಟ್ ಐತಿ, ಅದನ್ನು ಸಾಲ್ವ್ ಮಾಡ್ಕೋಬೇಕು. ಮಾಡ್ರಿ. ಅದ್ರೊಳಗೆ ಏನೈತಿ ಬ್ರಾಕೆಟ್ ಒಳಗಡೆ? 18 ಮೈನಸ್ 6 ಇಂಟು 2 ಅಂತಂದೈತೆ. ಇಲ್ಲಿ 2 ಚಿಹ್ನೆ ಅದಾವ. ಮೈನಸ್ ಫಸ್ಟ್ ಮಾಡ್ಕೋಬೇಕಾ, ಇಂಟು ಮಾಡ್ಕೋಬೇಕಾ? ಮೊದಲು ಮೈನಸ್ ಮಾಡ್ಕೋಬೇಕಾ? ವೆರಿ ಗುಡ್. ಇಂಟು ಮಾಡ್ಕೋಬೇಕ್ರಿ.
ಇಂಟು ಮಾಡ್ಕೋಬೇಕು. ಇಂಟು ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 6 ಎಡ್ಲೆ 12. 18 ಮೈನಸ್ 12 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಸರ್? 6 ಬಂತ್ರಿ. ನೋಡ್ರಿ, 2 ಸಾಲ್ವ್ ಮಾಡ್ಕೊಂಡಾಗ 6 ಅಂತ ಬಂತು. ಉಳಿದದ್ದೆಲ್ಲ ಹಂಗ ಬರ್ಕೊಡ್ರಿ. ಈ ಬ್ರಾಕೆಟ್ ಐತಾ 36 ಡಿವೈಡೆಡ್ ಬೈ ಇದನ್ನ ಸಾಲ್ವ್ ಮಾಡ್ಕೊಂಡಾಗ 6 ಬಂದೈತೆ. ಸೊ ಈ ಬ್ರಾಕೆಟ್ ಮುಗೀತು. ಪ್ಲಸ್ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಏನ್ ಬಂದೈತೆ? 6 ಅಂತ ಬಂದೈತೆ. ಈಗ ನೋಡ್ರಿ, ನೆಕ್ಸ್ಟ್ ಬ್ರಾಕೆಟ್ ಒಂದೈತೆ, ಇದನ್ನ ಒಂದ ಮಾಡ್ಕೊಡ್ರಿ. 36 ಡಿವೈಡೆಡ್ ಬೈ 6 ಮಾಡ್ರ 6 ಒಂದ್ಲೆ 6 6ಲೆ ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ 6 ಬಂತು. ಪ್ಲಸ್ 6 ಪ್ಲಸ್ 6 ಎಷ್ಟಾಗತ್ತ? 12 ಆಗತ್ತೆ. ಸೊ ಟೋಟಲ್ 12 ಅಂತಂದ್ ಹೇಳಿ ನಿಮ್ದು ಆನ್ಸರ್ ಬರುತ್ತೆ. ಗುಡ್. ನೆಕ್ಸ್ಟ್ ನೋಡ್ರು, ಟ್ರೈ ಮಾಡ್ರಿ ಇದನ್ನ. ಸೊ ನೋಡ್ರಿ, ಇಲ್ಲಿ ಈ ತರ ನಾವು ನೋಡಿದಾಗ ಸರ್ ಬ್ರಾಕೆಟ್ಸ್ ಗಳು ಅವು ಇವು ಬಾಳ ಅದಾವ್ರಿ. ಮೊದಲು ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕಂತಂದ್ರೆ ಇದ್ರೆ ಈ ರೀತಿಯಾಗಿರೋ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಬೇಕು. ಸೊ ಇದನ್ನ ಸಾಲ್ವ್ ಮಾಡ್ರಿ, ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿ. ಈ ಬ್ರಾಕೆಟ್ ನ ಸಾಲ್ವ್ ಮಾಡೋಕೆ ಸೈಡ್ ಬರ್ಕೋತೀನಿ. 12 ಮೈನಸ್ 8 ಮೈನಸ್ 4 ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ ಇದ್ರದ? 0 ಬರುತ್ತ. ಸೊ 12ರಾಗ 8 ಕಳೆದ್ರ 4, 4ರಾಗ 4 ಕಳೆದ್ರೆ 0 ಬರುತ್ತೆ. ವೆರಿ ಗುಡ್, 0 ಬಂತು. ಉಳಿದು ಬರ್ಕೋತೀನಿ ನೋಡ್ರಿ. 42 ಮೈನಸ್ ಬ್ರಾಕೆಟ್ ಒಳಗಡೆ 35 ಫ್ಲವರ್ ಬ್ರಾಕೆಟ್ 18 ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಎಷ್ಟು ಬಂದೈತಿ? ಮೈನಸ್ 0 ಬಂದೈತೆ. ವೆರಿ ಗುಡ್. ಈಗ ನೆಕ್ಸ್ಟ್ ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಬೇಕು ಸರ್? ಇದರಲ್ಲಿ ಈ ಎರಡರೊಳಗಡೆ ಮೊದಲು ಯಾವ್ದಂತಂದ್ರೆ ಫ್ಲವರ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೊಬೇಕು. ಸಾಲ್ವ್ ಮಾಡ್ರಿ. ಈ ಫ್ಲವರ್ ಬ್ರಾಕೆಟ್ ನ ಸಾಲ್ವ್ ಮಾಡಿದ್ರೆ ಅದ್ರೊಳಗೆ ಏನೈತಿ? 18 ಮೈನಸ್ 0 ಐತೆ. ಅಂದ್ರೆ 18 0 ಕಳೆದ್ರೆ ಎಷ್ಟು? 18 ಅಂತ ಬಂತು. ಎಸ್, ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು? 42 ಮೈನಸ್ ಈ ಬ್ರಾಕೆಟ್ 35 ಇದನ್ನ ಸಾಲ್ವ್ ಮಾಡ್ಕೊಂಡಾಗ ಎಷ್ಟು ಬಂತು? 18 ಬಂತು. ಎಸ್, ನೆಕ್ಸ್ಟ್ ಲಾಸ್ಟ್ ಒಂದ ಬ್ರಾಕೆಟ್ ಉಳಿತು. ಅದ್ರೊಳಗೆ ಏನೈತಿ? 35 ಮೈನಸ್ 18 ಐತಿ. 35ರಾಗ 18 ಕಳೆದ್ರೆ ಎಷ್ಟ? ವೆರಿ ಗುಡ್, 17. ಅಂದ್ರೆ ಲಾಸ್ಟ್ ಏನ್ ಉಳಿತು? 42 ಮೈನಸ್ 17 ಮಾಡ. 42ರಾಗ 17 ಮಾಡಿದ್ರ 25. ವೆರಿ ಗುಡ್. ಸೊ 25 ಏನಪ್ಪಾ ಅಂತಂದ್ರೆ ನಮ್ದು ಆನ್ಸರ್ ಆಗತ್ತೆ. ಗುಡ್. ಹಾ, ಈಸಿ ಒನ್. ನೆಕ್ಸ್ಟ್ ಮಾತ್ರ ಬಹಳ ಟಫ್ ಐತಿ. ಇದನ್ನ ಸಿಂಪಲ್ ಆಗಿ ನೋಡಿದ ತಕ್ಷಣ ಆನ್ಸರ್ ಮಾಡ್ಬಿಡ್ಬೇಕು. ಎಷ್ಟು ಬರೈತಿ? ಒಂದ ಬ್ರಾಕೆಟ್ ಐತಿ. ನೋಡ್ರಿ, ಈ ಬ್ರಾಕೆಟ್ ಒಳಗಡೆ ಸಾಲ್ವ್ ಮಾಡ್ಕೋಬೇಕು. 12 ಮೈನಸ್ 5 ಇಂಟು 3 ಮೊದಲು ಇಂಟು ಮಾಡ್ಕೊಡ್ರಿ. 5 3 15. 12ರಾಗ 15. 12ರಾಗ 15 ಕಳಿವೆ ಸರ್. ದೊಡ್ಡ ಸಂಖ್ಯೆ ಇಲ್ಲಿ ಐತ್ರಿ. 12ರಾಗ 15 ಕಳೆದ್ರ 3 ಬಂತ್ರಿ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತ್ರಿ? ಮೈನಸ್ ಐತ್ರಿ. ಮೈನಸ್ 3 9 ಪ್ಲಸ್ ಮೈನಸ್ 3. ಸೊ ಪ್ಲಸ್ ಇಂಟು ಮೈನಸ್ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಪ್ಲಸ್ ಐತಿ ಬ್ರಾಕೆಟ್ ಅಂದ್ರೆ ಇಂಟು, ಮೈನಸ್ ಐತಿ. ಪ್ಲಸ್ ಇಂಟು ಮೈನಸ್ ಅಂತಂದ್ ಹೇಳಿದ್ರೆ ಏನಾಗತ್ತ? ಅದ ಪ್ಲಸ್ ಇಂಟು ಮೈನಸ್ ಏನಾಗತ್ತ? ನಾ ಆಲ್ರೆಡಿ ಹೇಳ್ಕೊಟ್ಟ ನಿಮ್ಮ. ಇಲ್ಲ ಐತಲ್ಲ, ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗತ್ತ? ಮೈನಸ್ ಆಗತ್ತ. ಪ್ಲಸ್ ಇಂಟು ಮೈನಸ್ ಮಾಡಿದ್ರ ಮೈನಸ್ ಆಗತ್ತ. 9 ಮೈನಸ್ 3 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ ಆನ್ಸರ್? 6 ಅಂತ ಹೇಳಿ ಬರುತ್ತೆ. ಕ್ಲಿಯರ್? ಸೊ ಇದೊಂದು ಕ್ವಶನ್ ನೋಡ್ರಪ್ಪ. ಇದೊಂದು ಕ್ವಶನ್ ಕೇಳಿಸ್ಕೊಡ್ರಿ. ಇಲ್ಲಿ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಇಲ್ಲಿ ನೋಡ್ರಿ, 2 ಡಿವೈಡೆಡ್ ಬೈ 5. ಓಕೆ, ಅದಾದ ನಂತರ ಪ್ಲಸ್ 1 ಡಿವೈಡೆಡ್ ಬೈ 3 ಅಂತಂದೈತೆ. ಇದನ್ನ ಹೆಂಗ್ ಮಾಡ್ತೀರಿ? ಸೊ 2 ಡಿವೈಡೆಡ್ ಬೈ ಪ್ಲಸ್ 1 ಡಿವೈಡೆಡ್ ಬೈ 3 ಅಂತಂದೈತೆ. ಇದನ್ನ ಹೆಂಗ್ ಮಾಡ್ತೀರಿ ನೀವು ಸರ್? ಇದನ್ನ ಪ್ಲಸ್ ಐತಲ್ಲಿ ಸರ್, ಈ ತರ ಪ್ಲಸ್ ಐತ್ರಿ. ಅವಾಗ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಇವ್ ಎರಡು ಏನಂತಂದ್ರೆ ಸೇಮ್ ಇರ್ಬೇಕ್ರಿ, ಅವಾಗ ಪ್ಲಸ್ ಮಾಡ್ತೀವಿ. ಬಟ್ ಆದ್ರೆ ಇಲ್ಲಿ ಎರಡು ಏನಂತಂದ್ರೆ ಡಿಫ್ರೆಂಟ್ ಇದಾವ್ರಿ. ಡಿಫ್ರೆಂಟ್ ಇದಾವ ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕು ಸರ್? ಲಸ ತಕೋಬೇಕ್ರಿ. ಸೊ 5 ಮತ್ತು 3 ಲಸ ಎಷ್ಟಾಗತ್ತ? 5 ಮತ್ತು 3 ಲಸ ತಕೊಳಕ್ ಹೋದ್ರ 1ರಿಂದ ಅಷ್ಟ ಡಿವೈಡ್ ಆಗತ್ತೆ, ಏನೂ ಆಗಂಗಿಲ್ಲ. ಅವಾಗ ಏನ್ ಮಾಡ್ಕೋಬೇಕು? ಎರಡನ್ನು ಗುಣಿಸ್ಬೇಕು. 5 3 15. 15 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಲಸ ಆಗತ್ತೆ. ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ 5 ಐತಿ. ಸೊ ನಮ್ದು ಲಸ ಎಷ್ಟು ಬಂದೈತಿ? 15 ಬಂದೈತಿ. ಅಂದ್ರೆ ಇನ್ನು ಎಷ್ಟು ಮಾಡ್ಬೇಕು? ಇಂಟು ಎಷ್ಟು ಮಾಡ್ಬೇಕು? 3 ಮಾಡ್ಬೇಕು. 5 3 15 ಆಯ್ತು. ಇಲ್ಲಿ ಓನ್ಲಿ ಎಷ್ಟೈತಿ? 3 ಐತಿ. ಇಲ್ಲಿ ಎಷ್ಟೈತಿ? 15 ಐತಿ. ಇಲ್ಲಿ ಎಷ್ಟು ಇಂಟು ಮಾಡ್ಬೇಕು? 5 ಇಂಟು ಮಾಡ್ಬೇಕು.
ಸೊ ಅಂದ್ರೆ 2 3 ಎಷ್ಟಾಗತ್ತೆ ಇದನ್ನ ಇಂಟು ಮಾಡ್ಕೊಡ್ರಿ 2 3 6 ಆಗತ್ತ ಪ್ಲಸ್ ಇದನ್ನ ಇಂಟು ಮಾಡ್ಕೊಡ್ರಿ 5 1 ಆಗತ್ತೆ. ಸೊ ಟೋಟಲ್ ಕೂಡ್ಸ್ಕೊಡ್ರಿ 6 + 5 11 / 15 ಇದನ್ನ ಕೂಡ್ಸ್ಕೊಂಡಾಗ ಎಷ್ಟು ಬರುತ್ತಂದ್ರ 11 / 15 ಬರುತ್ತೆ. ಕ್ಲಿಯರ್? ಈ ತರ ಮಾಡ್ಕೋಬೇಕು. ಇದು ಪ್ಲಸ್ ಮಾಡಿದ್ರ ಮೈನಸ್ ಮಾಡ್ಕೊಂಡಾಗು ಹಂಗ. ಈಗ ಇನ್ನೊಂದ್ ಐತೆ, ಇನ್ನೊಂದ್ ನೋಡ್ರಿ 2 / 4 / 4 / 8 ಅಂತಂದ ಹಿಂಗೈತೆ. ಇದನ್ನ ಹೆಂಗ್ ಮಾಡ್ಕೋಬೇಕ್ರಿ? ಸಿಂಪಲ್ ಆಗಿ ಈ ತರ ಅಂತಂದ ಹೇಳಿದ್ರೆ ಇದು ದೊಡ್ಡ ಡಿವೈಡೆಡ್ ಬೈ 2 / 4 / 8 ಅಂತಂದ ಹೇಳಿ. ಸೊ ಇವಾಗ ನಾವು ಇದನ್ನ ಹೆಂಗ್ ಬರ್ಕೋಬೇಕಂತಂದ ಹೇಳಿದ್ರ ಒಂದ ಗೆರೆ ಹೊಡ್ಕೊಡ್ರಿ. ಇದು 2 ಏನೈತಲ್ಲ ಇದು 2 ಮೇಲ್ಗಡೆನೆ ಬರುತ್ತೆ. ಇದು ಡಿವೈಡೆಡ್ ಬೈ ಕೆಳಗಡೆ 4 ಐತೆ ಅಂದ್ರ ಈ ಡಿವೈಡೆಡ್ ಬೈ ಕೆಳಗಡೆ 4 ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಸೇಮ್ ಅದೇ ತರ ಈ ಡಿವೈಡೆಡ್ ಬೈ ಆದ ನಂತರ ಹಿಂದ್ ಕೆಳಗಡೆ ಏನೈತ 4 ಐತೆ ಅದನ್ನ ಹಂಗ ಬರ್ಕೊಡ್ರಿ. ಇಂಟು 4 ಆಯ್ತು. ಈ 8 ಏನಂತಂತ ಹೇಳಿದ್ರ ಮೇಲ್ಗಡೆ ಹೋಗುತ್ತೆ ಅಂದ್ರ ಇಂಟು 8 ಆಗತ್ತೆ. ಇದು ಮೇಲ್ಗಡೆ ಹೋಗ್ಬಿಡ್ತೈತಿ. ಸೊ ಇವಾಗ ಮಾಡ್ರಿ ಏನೇನ್ ಬರುತ್ತೆ ನೋಡ್ರಿ 4 1 4 2 2 1 2 2 ಸೊ 2 1 2 1 ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 1 ಅಂತಂದ ಹೇಳಿ ಬರುತ್ತೆ. ಈ ತರ ಡಿವೈಡೆಡ್ ಬೈ ಮಾಡ್ಕೊಬೇಕು. ಅರ್ಥ ಆಗೈತೆ ಎಲ್ಲರಿಗೂ? ಅರ್ಥ ಆಗತ್ತಿಲ್ಲ? ನಾನು ಇವಾಗ ಏನಂತಂದ ಹೇಳಿದ್ರೆ ಇದನ್ನ ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡ್ಕೋಬೇಕು. ನಾನು ಪ್ಲಸ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಇಲ್ಲಿ ಏನ್ ಇರ್ಬೇಕಂತಂದ ಹೇಳಿದ್ರ ಕೆಳಗಡೆ ಪಾರ್ಟ್ ಏನೈತಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಹೆಸರಿದಾವ. ಆ ಹೆಸರುಗಳು ನಮಗ್ ಬೇಡ. ಇವು ಎರಡು ಏನಂತಂದ ಹೇಳಿದ್ರೆ ಯಾವಾಗ್ಲೂ ಸೇಮ್ ಇರ್ಬೇಕು. ಇದನ್ನ ಹೆಂಗ್ ಸೇಮ್ ಮಾಡ್ತೀರಿ ಟ್ರೈ ಮಾಡಿ. ಇದ್ರ ಎರಡರದ್ದು ಲಸ ತಕೋಬೇಕು. ನಂಗೆ ಲಸ ತಕೊಂಡ್ ಹೇಳ್ರಿ ಎಷ್ಟು ಬರತ್ತಂತ. ಇವಾಗ ನಾ ವಿಡಿಯೋಸ್ ಕಳಿಸ್ತೀನಿ ಆಮೇಲೆ. ಇಲ್ಲಿ ನೋಡ್ರಿ ಲಸ ತಕೋಬೇಕಂದ್ರೆ ಇದು 6 ಐತ್ರಿ, ಇದು 2 ಐತಿ. ಇಲ್ಲಿ ಸೈಡ್ ಬರ್ಕೋತೀವಿ ನೋಡ್ರಿ 6 ಮತ್ತು 2 ಲಸ ಅಂತಂದ ಹೇಳಿದ್ರೆ ಫಸ್ಟ್ ಏನ್ ಮಾಡ್ಬೇಕು 2ರಿಂದ ಡಿವೈಡ್ ಮಾಡ್ಬೇಕು. ಸೊ 2 3 6 ಆಗತ್ರಿ. ಆಮೇಲೆ 2 1 2 ನೆಕ್ಸ್ಟ್ ಯಾವ್ದ್ರಿಂದ ಡಿವೈಡ್ ಆಗ್ತಾವ ಯಾವ್ದ್ರಿಂದ ಡಿವೈಡ್ ಆಗಂಗಿಲ್ಲ. ಸೊ 2 ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಅಂದ್ರೆ ಗುಣಿಸ್ಕೋಬೇಕು 2 3 6 6 1 6 ನಮ್ ಲಸ ಎಷ್ಟು ಬಂತಂದ ಹೇಳಿದ್ರೆ 6 ಬಂತು. ಸರ್ ಇದ್ರ ಕೆಳಗಡೆ ಏನಪ್ಪಾ ಅಂತಂದ್ರೆ ಇದ್ರ ಕೆಳಗಡೆ ಇರೋದು ಸೇಮ್ ಆಗ್ಬೇಕು. ಇವಾಗ ಇದ್ರ ಕೆಳಗಡೆ ಏನೈತ್ರಿ 6 ಐತ್ರಿ ಅಂದ್ರೆ ಇಲ್ಲೂ 6 ಐತ್ರಿ. ಅಂದ್ರೆ ಏನು ಇಂಟು ಮಾಡೋದ್ ಬೇಕಾಗಿಲ್ರಿ. ಜಸ್ಟ್ 1ರಿಂದ ಇಂಟು ಮಾಡಿದ್ರೆ 6 ಬರ್ತೈತ್ರಿ. ಸೊ ಇಲ್ಲೂ 6 ಐತ್ರಿ, ಸೇಮ್ ಐತ್ರಿ. ಓಕೆ, ನೋ ಪ್ರಾಬ್ಲಮ್, ಸೇಮ್ ಐತ್ರಿ. ಬಟ್ ಆದ್ರೆ ಇಲ್ಲಿ ನೋಡ್ರಿ ಇದ್ರ ಕೆಳಗಡೆ ಏನಂತಂದ ಹೇಳಿದ್ರೆ 2 ಐತ್ರಿ. ಬಟ್ ಆದ್ರೆ ಇಲ್ಲಿ 6 ಐತ್ರಿ. ನಮ್ಗ 6 ಬರ್ಬೇಕ್ರಿ. ಅಂದ್ರೆ ಇಲ್ಲೂ ಕೂಡ 6 ಬರ್ಬೇಕಂತಂದ ಹೇಳಿದ್ರಿ. ಇಲ್ಲಿ ನಾವು ಎಷ್ಟರಿಂದ ಇಂಟು ಮಾಡ್ಕೋಬೇಕಾಗತ್ರಿ? ಎಷ್ಟರಿಂದ ಇಂಟು ಮಾಡ್ಕೋಬೇಕಾಗತ್ತೆ? ಕೆಳಗಡೆ ಎಷ್ಟರಿಂದ ಮಾಡ್ಕೋಬೇಕಾಗತ್ತ? ಇಂಟು 3 ಮಾಡ್ಕೋಬೇಕಲ್ಲ. 2 3 6 ಆಗತ್ತ. ಸೇಮ್ ಅದೇ ತರ ಇಲ್ಲಿ ಕೆಳಗಡೆ ಏನ್ ಇಂಟು ಮಾಡ್ಕೋತೀರಿ ಮೇಲ್ಗಡೆ ಕೂಡ ಇಂಟು ಮಾಡ್ಕೋಬೇಕಾಗತ್ತೆ. ಇದು ಅರ್ಥ ಆಯ್ತಾ ಎಲ್ರಿಗೂ? ಇಲ್ಲಿ ಕೆಳಗಡೆ 2 ಐತೆ. 2 ಇದ್ದದ್ದು ಏನಂತಂದ ಹೇಳಿದ್ರೆ 6 ಆಗ್ಬೇಕು. 6 ಆಗ್ಬೇಕಂತಂದ ಹೇಳಿದ್ರೆ ಎಷ್ಟರಿಂದ ಇಂಟು ಮಾಡ್ಕೋತೀರಿ? 3ರಿಂದ ಇಂಟು ಮಾಡ್ಕೋತೀರಿ. ಇಲ್ಲಿ ಕೆಳಗಡೆ ಒಂದೇ ಇಂಟು ಮಾಡ್ಕೊಳಕ್ ಆಗಂಗಿಲ್ಲ. ಸೇಮ್ ಅದೇ ತರ ಮೇಲ್ಗಡೆನು ಇಂಟು ಮಾಡ್ಕೋಬೇಕು. ಅವಾಗ ಏನಾಗತ್ತ 6 ಆಗತ್ತ. ಅಂದ್ರೆ ಸೇಮ್ ಬಂತು. ಕ್ಲಿಯರ್? ಎಸ್. ಸೊ ಅದಾದ ನಂತರ ಇಲ್ಲಿ ಏನ್ ಗುಣಿಸೋಂಗಿಲ್ಲ, ಸೇಮ್ ಐತಿ 2 ಬರ್ಕೊಂಡ್ವಿ. ಬಟ್ ಆದ್ರೆ ಇಲ್ಲಿ ಏನ್ ಮಾಡ್ಕೋಬೇಕು ಇದನ್ನೆರಡು ಗುಣಿಸಿ ಇಟ್ಕೋಬೇಕು. 3 3 9 ಆಯ್ತು. ಸೊ 2 + 9 ಎಷ್ಟಾಯ್ತು? 11 ಆಯ್ತು. ಡಿವೈಡೆಡ್ ಬೈ 6 ಅಂತಂದ ಹೇಳಿ ಇನ್ನು ಹೇಳ್ಕೊಡ್ತೇನೆ, ಟೆನ್ಷನ್ ತಗೋಬೇಡ್ರಿ. ಈಗ ನೋಡ್ ಇನ್ನೊಂದ್ ಮಾಡ್ತೀನಿ ನೋಡ್. 3 / 8 ಅಂತಂದೈತೆ ಪ್ಲಸ್ 7 / 6 ಅಂತಂದೈತೆ. ಸೊ ಇವಾಗ ಏನ್ ಮಾಡ್ಬೇಕು ಸರ್? ಇವ್ ಪ್ಲಸ್ ಐತೆ ಅಂತಂದ ಹೇಳಿದ್ರೆ ಇವೆರಡೂನು ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಇರಬೇಕು. ಅವಾಗ ನಾವು ಈಸಿಯಾಗಿ ಪ್ಲಸ್ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಹೇಳ್ಕೊಡ್ತೇನೆ ನೋಡಿ ಸರ್. 2 / ಇಲ್ಲಿ ಮಾಡೋಣ. ಇಲ್ಲಿ ನೋಡಿ ಸರ್ 1 / 2 ಪ್ಲಸ್ 2 / 2 ಅಂತಂದ ಹೇಳಿ ಇಷ್ಟ ಐತಿ ಸರ್. ಇಲ್ಲೂ ಸೇಮ್ ಐತ್ರಿ, ಇಲ್ಲೂ ಸೇಮ್ ಐತ್ರಿ. ಅಂದ್ರೆ ಕೆಳಗಡೆ ಏನಂತಂದ ಹೇಳಿ 2 ಬರ್ದೈತಿ. ಇವೆರಡು ಕೂಡ್ಸ್ರಿ 1 + 2 ಅಂತಂದ ಹೇಳಿದ್ರೆ 3 / 2 ಅಂತಂದ ಹೇಳ್ಕೊಡ್ತೀವಿ. ಸೇಮ್ ಅದೇ ತರ ಇನ್ನೊಂದ್ ಮಾಡ್ರಿ ನೀವ 2 / 4 ಸರ್. 1 / 4 ಎಷ್ಟಾಗ್ತೈತ್ರಿ ಆನ್ಸರ್? 2 / 4 1 / 4 ಸರ್. ಕೆಳಗಡೆ ಎರಡು ಸೇಮ್ ಅದಾವ, ಜಸ್ಟ್ ಕೂಡ್ಸ್ಬಿಟ್ಟು ಕೆಳಗಡೆ ಏನಂತಂದ್ರೆ ಸೇಮ್ ಬಂತು 4, ಮೇಲ್ಗಡೆ 2 + 1 ಅಂತಂದ ಹೇಳಿದ್ರೆ 3 ಬಂತು. ಆನ್ಸರ್ ಎಷ್ಟಂದ್ರೆ 3 / 4 ಅಂತ ಬಂತು. ಇದು ಎಲ್ರಿಗೂ ಅರ್ಥ ಆಯ್ತಾ? ಸೇಮ್ ಇದ್ರ
ಸೇಮ್ ಇರ್ಲಿಲ್ಲ ಅಂದ್ರೆ ಲಸ ತಕೋಬೇಕು. ಇವಾಗ ಇಲ್ಲೇನಪ್ಪಾ ಅಂತಂದ್ರೆ ಸೇಮ್ ಇಲ್ಲ. ಸೇಮ್ ಇಲ್ಲ ಅಂತಂದ್ರೆ 8 ಮತ್ತು 6 ಲಸ ಎಷ್ಟಾಗತ್ತೆ ಹೇಳ್ರಿ? 8 ಮತ್ತು 6 ಲಸ ಎಷ್ಟಾಗತ್ತೆ? 2ರಿಂದ ಡಿವೈಡ್ ಮಾಡ್ಕೊಂತ ಹೋಗಿ. 2 4 8, 2 3 6. ನೆಕ್ಸ್ಟ್ 2 ಯಾವ್ದ್ರಿಂದ ಡಿವೈಡ್ ಆಗತ್ತ? 1ರಿಂದ ಡಿವೈಡ್ ಆಗತ್ತಾ? 2ರಿಂದ ಆಗ್ತೈತಿ, 2ರಿಂದನೂ ಆಗಂಗಿಲ್ಲ, 3ರಿಂದನೂ ಆಗಂಗಿಲ್ಲ, 4ರಿಂದ ಮುಗಿಸ್ಬಿಟ್ರಲ್ಲೇ. 2 4 8, 8 3 24. ಸರ್ 24 ಏನಂತಂದ್ರೆ ನಮ್ದು ಲಸ ಬಂತು. ಕೆಳಗಡೆ ಏನ್ ಬಂತು? 24 ಅಂತ ಬಂತು. ಇವಾಗ ಕ್ಲಿಯರ್ ಆಗಿ ಕೇಳಿಸ್ಕೊಡ್ರಿ. ಸರ್ ಇಲ್ಲಿ 24 ಅಂತಂದೈತಿ, ಇಲ್ಲಿ ಎಷ್ಟೈತ್ರಿ? 8 ಐತ್ರಿ. ಇದು 24 ಆಗ್ಬೇಕಂದ್ರೆ ಎಷ್ಟರಿಂದ ಇಂಟು ಮಾಡ್ಕೋಬೇಕು? ನೀವ ಹೇಳ್ರಿ. ಇಲ್ಲಿ 24 ಐತಿ, ಬಟ್ ಕೆಳಗಡೆ ಇಲ್ಲಿ 24 ಬರಬೇಕಂದ್ರೆ ಎಷ್ಟರಿಂದ ಇಂಟು ಮಾಡ್ಕೋಬೇಕು? 8ಕ್ಕೆ ಎಷ್ಟು ಇಂಟು ಮಾಡ್ಬೇಕು? ವೆರಿ ಗುಡ್. 8ಕ್ಕೆ 3 ಮಾಡ್ಬೇಕು, ಇಂಟು 3 ಮಾಡ್ಕೋಬೇಕು. ಬಟ್ ಅದ್ರ ಕೆಳಗ ಅಷ್ಟ ಮಾಡ್ಕೊಳಂಗಿಲ್ಲ, ಮೇಲ್ಗಡೆನು ಇಂಟು 3 ಮಾಡ್ಕೋಬೇಕು. ಕರೆಕ್ಟ್ ಕರೆಕ್ಟ್. ಸೊ ಅಂದ್ರೆ 8 3 24 ಆತ್ರಿ. ಓಕೆ, 24 ಆಯ್ತ್ರಿ. ಇದನ್ನೆರಡು ಇಂಟು ಮಾಡ್ರೆ ಎಷ್ಟಾಗತೈತ್ರಿ? 3 3 9 ಆಯ್ತ್ರಿ. 9 ಅಂತಂದ್ ಹೇಳಿ ಇಲ್ಲಿ ಬರ್ಕೊಂತೀನಿ. ಪ್ಲಸ್ ಪ್ಲಸ್ ಅಂದ್ರೆ ಇವೆರಡನ್ನು ಸೇಮ್ ಮಾಡಕತ್ತೇವ್ ನಾವು, 24 ಅಂತಂದ್ ಹೇಳಿ. ಸೊ ಪ್ಲಸ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 6 ಐತಿ, ಬಟ್ ಅದ್ರ ನಮ್ದು 24 ಬರ್ಬೇಕು, ಸೇಮ್ ಬರ್ಬೇಕು. ಎಷ್ಟ್ ಆಗ್ಬೇಕು ಇಲ್ಲಿ? ಎಷ್ಟ್ ಇಂಟು ಮಾಡ್ಕೋಬೇಕು ನಾವು? ಸರ್ ಇಂಟು 4 ಮಾಡ್ಕೋಬೇಕ್ರಿ. 6 4 24 ಆಗತ್ತ. ಮೇಲ್ಗಡೆನು ಇಂಟು 4 ಮಾಡ್ಕೋಬೇಕು. 6 4 24 ಆತ್ರಿ. ಅಂದ್ರೆ ಇದು 24 ಆಯ್ತ್ರಿ. ಆಮೇಲೆ ಇದು 24 ಆಯ್ತ್ರಿ. ಆಮೇಲೆ ಕೆಳಗಡೆ ಒಂದ ಸೇಮ್ ಬಂದ್ರಿ 24 ಬರ್ಕೊಂಡ್ವಿ. ಇಲ್ಲಿ ಇಂಟು 3 ಮಾಡ್ಯಾರ, 9 ಆಯ್ತ್ರಿ. ಇಲ್ಲಿ ಏನ್ರಿ? ಇಂಟು 4 ಮಾಡ್ಯಾರ, 7 4 28. ಸೊ ಆನ್ಸರ್ ಎಷ್ಟು ಬರ್ತಿದ್ರಿ? 28 ಪ್ಲಸ್ 9 ಅಂದ್ರ 37 ಡಿವೈಡೆಡ್ ಬೈ 24 ಅಂತ ಬಂತು. ಸೊ ಎಲ್ರಿಗೂ ಕ್ಲಿಯರ್? ಒಂದು ನಿಮಗ ಮಾಡಕ್ ಕೊಡ್ಲಾ? ಮಾಡ್ತೀರಾ ಎಲ್ರು? ಸಿಂಪಲ್ ಆಗಿ 5 ಡಿವೈಡೆಡ್ ಬೈ 10 ಮೈನಸ್ 3 ಡಿವೈಡೆಡ್ ಬೈ 8. ಟ್ರೈ ಮಾಡ್ರಿ ಇದನ್ನ. ಜಸ್ಟ್ ಅಲ್ಲಿ ನಾ ಪ್ಲಸ್ ಮಾಡೀನಿ, ನೀವು ಮೈನಸ್ ಮಾಡ್ರಿ ಅಷ್ಟ. ಮೊದಲು ಏನ್ ಮಾಡ್ಕೋಬೇಕು? ಎರಡು ಸೇಮ್ ಇಲ್ಲ, ಲಸ ತಕೋ. ಸರ್ ಇಲ್ಲಿ 10 ಐತ್ರಿ, ಆಮೇಲೆ ಇಲ್ಲಿ 8 ಐತ್ರಿ, ಅಂದ್ರೆ ನಾವು ಲಸ ತಕೋಬೇಕ್ರಿ. 10 ಮತ್ತು 8 ಲಸ ಎಷ್ಟಾಗತ್ರಿ? 2ರಿಂದ ಮಾಡ. 2 5 10, 2 4 8 ರೀ. ಮತ್ತೆ 2ರಿಂದ ಡಿವೈಡ್ ಆಗ್ತಾವ್ರಿ, 2 ಆಗಂಗಿಲ್ರಿ. 3ರಿಂದ ಆಗ್ತಾವ್ರಿ, ಆಗಂಗಿಲ್ರಿ. 4ರಿಂದ ಬರಂಗಿಲ್ರಿ, 5ರಿಂದ ಬರಂಗಿಲ್ಲ. ಇಷ್ಟೇ ಮುಗಿತು. 2 5 10, 10 4 40. ಸೊ ಕೆಳಗಡೆ ಎಷ್ಟಪ್ಪಾ ಅಂತಂದ್ರೆ 40 ಬಂತು. ಇದು 40 ಆಗ್ಬೇಕು, ಇದು 40 ಆಗ್ಬೇಕು. ಇದು 40 ಆಗ್ಬೇಕಂದ್ರೆ ಎಷ್ಟರಿಂದ ಇಂಟು ಮಾಡ್ತೀರಿ ಹೇಳ್ರಿ ನನಗ? ಇದು 40 ಆಗ್ಬೇಕಂದ್ರೆ ಇಂಟು 4 ಮಾಡ್ತೀರಿ. ಕೆಳಗೆ ಇಂಟು 4 ಮಾಡ್ಬೇಕು, ಮೇಲ್ಗಡೆನು ಇಂಟು 4 ಮಾಡ್ಬೇಕು. ಇದೆಷ್ಟಾಯ್ತು? 40 ಆತ್ರಿ. ಸೊ ಓಕೆ, ಕರೆಕ್ಟ್ ಐತ್ರಿ. ಅಂದ್ರೆ ಇದೆಷ್ಟ ಆಗ್ತೈತ್ರಿ ಇವಾಗ? 5 4 20 ಐತ್ರಿ. ಮೈನಸ್, ಸೊ ಇದೆಷ್ಟಾಗ್ಬೇಕ್ರಿ? ಇದು 40, ಇದು 40 ಆಗ್ಬೇಕ್ರಿ. ಅಂದ್ರೆ ಇಲ್ಲಿ ಎಷ್ಟ್ ಮಾಡ್ಬೇಕ್ರಿ? ಇಂಟು 5 ಮಾಡ್ಬೇಕ್ರಿ. ಅಂದ್ರೆ ಮೇಲ್ಗಡೆನು ಇಂಟು 5 ಮಾಡ್ಬೇಕ್ರಿ. ಇದೆಷ್ಟಾಯ್ತ್ರಿ? 8 5 40 ಆಯ್ತ್ರಿ. ಓಕೆ ರೀ. 3 5 15 ಆಯ್ತ್ರಿ. ನೋಡ್ರಿ, 20ರಾಗ 15 ಕಳ್ರಿ 5 ಬಂತ್ರಿ, ಡಿವೈಡೆಡ್ ಬೈ 40. ಇದೇನಪ್ಪಾ ಅಂತಂದ್ರೆ ನಮ್ದು ಆನ್ಸರ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಕೂಡ್ಸೋದಿಲ್ಲೋ ಕಾಕ, ಅಲ್ಲಿ ಮೈನಸ್ ಐತಿ, ಮೈನಸ್ ಮಾಡ್ಬೇಕು, ಕೂಡ್ಸೋದಿಲ್ಲ. ಕೂಡ್ಸೋದಿದ್ರೆ 35 ಡಿವೈಡೆಡ್ ಬೈ 40. ಸೊ ಇದೇನಪ್ಪಾ ಅಂತಂದ್ರೆ ಹೇಳಿದ್ರೆ ಇವತ್ತಿನ ಕ್ಲಾಸ್. ಸೊ ಜಾಸ್ತಿ ಬೇಡ, ಕನ್ಫ್ಯೂಸ್ ಆಗೋದ್ ಬೇಡ. ಉಳ್ದ